ಹರೇ ರಾಮ. ಕರುಣ ರಸದ ಕೋಡಿ ಬರಿವ ಕಟಾಕ್ಷದ ಪರತತ್ವ ವರುಪು ಬಾಲಾಪದ ವರಪುಣ್ಯಮಯ ಶರೀರದ ನಿರಾಭಾರಿ ಗುರುವಿರಲಿ ಎನ್ನ ಮಾನಸದಿ, ಆ ಸದ್ಗುರುವಿರಲಿ ಎನ್ನ ಮಾನಸದಿ. ಆಪದಾಮಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಗುರುಭ್ಯಶ್ಚ ಗ್ರಹೇಭ್ಯಶ್ಚ ಮಯಾ ಬದ್ಧೋಯಮಂಜಲಿಃ ಪ್ರಸನ್ನ ಮನಸಸ್ತೆ ಮೇ ಸತ್ಯಾಂ ಕುರ್ವಂತು ಭಾರತೀಂ. ಮೊತ್ತ ಮೊದಲು ವೇದಾತ್ಮಕನಾದ ಪರಮಪುರುಷನಿಗೆ, ವೇದ ಪುರುಷನಿಗೆ ಪ್ರಣಾಮಗಳನ್ನು ಸಲ್ಲಿಸ್ತೇವೆ. ಆತನ ಒಂದೊಂದು ಅಂಗ ಒಂದೊಂದು ವಿದ್ಯೆಯಾಗಿ, ಒಂದೊಂದು ಶಾಸ್ತ್ರವಾಗಿ ಪರಿಣಮಿಸಿತು. ಉದಾಹರಣೆಗೆ ಆತನ ಪಾದಗಳು ಛಂದಸ್ಸಾದವು, ಆತನ ಕಣ್ಣುಗಳು ಜ್ಯೋತಿಷ್ಯವಾದವು. ಹೀಗೆ ಒಂದೊಂದು ಅಂಗಗಳು ಒಂದೊಂದು ವಿದ್ಯೆಯಾಗಿ, ಒಂದೊಂದು ಶಾಸ್ತ್ರವಾಗಿ ಮಾರ್ಪಟ್ಟವು. ಜ್ಯೋತಿಷ ಅದು ವೇದ ಪುರುಷನ ಕಣ್ಣು ಮಾತ್ರ ಅಲ್ಲ, ನಮಗೆಲ್ಲರಿಗೂ ಕಣ್ಣಾಗಲಿಕ್ಕೆ ಸಾಧ್ಯ. ನಮ್ಮೆಲ್ಲರೊಳಗೆ ವೇದ ಪುರುಷನ ಸಾನ್ನಿಧ್ಯ ಇದೆ. ನಮ್ಮೆಲ್ಲರೊಳಗೆ ಅಂತರ್ಗತನಾಗಿ ಅವನು ಇದ್ದೇ ಇದ್ದಾನೆ. ಒಂದು ಸಣ್ಣ ವಿಷಯ ನಮಗೆ ಗೊತ್ತಾಗ್ತದೆ ಅಂದರೂ, ಆ ಅರಿವು, ಜ್ಞಾನ ನಮಗೆ ಬರ್ತದೆ ಅಂದರೂ ಅಲ್ಲೆಲ್ಲೋ ಒಂದು ಕಡೆ ವೇದ ಪುರುಷನ ಕಟಾಕ್ಷ ಇದೆ, ಆಶೀರ್ವಾದ ಇದೆ ಅಂತಲೇ ಅರ್ಥ. ಹಾಗಾಗಿ ಅವನ 6 ಅಂಗಗಳು, ಷಡಂಗಗಳು ಅಂತ ಕರಿತೇವಲ್ಲ ನಾವು, ಶಿಕ್ಷಾ, ವ್ಯಾಕರಣಂ, 6 ಅಂಗಗಳು. ಈ 6 ಅಂಗಗಳಲ್ಲಿ ಒಂದಾಗಿರ್ತಕ್ಕಂಥ ಆ ಜ್ಯೋತಿಷದ ಕುರಿತಾಗಿ ವಿಮರ್ಶೆ, ಅಧ್ಯಯನ ಮುಂದುವರಿತಾ ಇರುವಂಥದ್ದು. ಅಧ್ಯಯನ ಅಂದರೆ ನಿಮ್ಮೊಟ್ಟಿಗೆ ಸೇರಿ ನಾವು ಅಧ್ಯಯನ ಮಾಡ್ತಾ ಇರುವಂಥದ್ದು. ನಮ್ಮ ಉಪಾಧ್ಯಾಯರು ನಮಗದನ್ನು ಯಾವಾಗಲೂ ಹೇಳ್ತಾಯಿದ್ರು, ರಾಮಭದ್ರಾಚಾರ್ಯರು ಯಾವಾಗಲೂ ಅದನ್ನು ಹೇಳ್ತಾಯಿದ್ರು. ಅದೇನೆಂದರೆ, ಇಬ್ಬರು ಒಟ್ಟಿಗೆ ಕಲಿಯೋದು ಸ್ವಲ್ಪ ಕಾಲಭೇದ ಅಷ್ಟೇ. ಒಬ್ಬ ಸ್ವಲ್ಪ ಮೊದಲು ಕಲ್ತಿರ್ತಾನೆ, ಒಬ್ಬ ಸ್ವಲ್ಪ ಆಮೇಲೆ ಕಲ್ತಿರ್ತಾನೆ. ಆಚಾರ್ಯ ಪೂರ್ವ ರೂಪಂ ಅಂತ್ಯವಾಸಿ ಉತ್ತರ ರೂಪಂ, ಜ್ಞಾನದಲ್ಲಿ ಏನಪ್ಪ ವ್ಯತ್ಯಾಸ ಇದೆ ಅಂತ ಅವರು ಕೇಳ್ತಾ ಇದ್ರು ಯಾವಾಗಲೂ. ಅರಿವು ಅದೇ, ಒಂದು ಸ್ವಲ್ಪ ಮೊದಲು ಒಬ್ಬರಿಗೆ ಆಗಿರ್ತದೆ, ಒಂದು ಸ್ವಲ್ಪ ನಂತರ ಆಮೇಲೆ ಇನ್ನೊಬ್ಬರಿಗೆ ಆಗಿರ್ತದೆ. ಮೊದಲಾದವನಿಗೆ ಗುರು ಅನ್ನೋ ಶಬ್ದ ಬರ್ತದೆ, ಆಮೇಲೆ ಅದವನಿಗೆ ಶಿಷ್ಯ ಅನ್ನೋ ಒಂದು ಹೆಸರು ಬರ್ತದೆ. ಆದರೆ ಅರಿವು ಅದೇ ಅದು ಅಂತ, ಇಲ್ಲೂ ಅದೇ ಅಲ್ಲೂ ಅದೇ ಅಂತ. ಹಾಗೆ ಅರಿವಿನ ಉಪಾಸನೆಯನ್ನು ನಿಮ್ಮೊಟ್ಟಿಗೆ ಸೇರಿ ಮಾಡುವಂಥ ಪ್ರಯತ್ನ. ಮತ್ತು ಜೀವನಕ್ಕೆ ಅದು ಉಪಯೋಗ ಆಗಬೇಕು. ಯಾವ ಶಾಸ್ತ್ರ ಆದರೂ ಯಾಕೆ ಬೇಕು? ಬರೀ ಪೂಜೆ ಮಾಡಲಿಕ್ಕೆ ಬೇಕಾ ಅಂದರೆ ಅಲ್ಲ, ಜೀವನಕ್ಕೆ ಅದು ಉಪಯೋಗ ಆಗಬೇಕು, ಉಜ್ಜೀವನಕ್ಕೂ ಉಪಯೋಗ ಆಗಬೇಕು. ಅಂದರೆ ಜೀವನ ಮಾಡಲಿಕ್ಕೂ ಪ್ರಯೋಜನ ಆಗಬೇಕು, ಜೀವನವನ್ನು ಮೀರಲಿಕ್ಕೂ ಕೂಡ ಅದು ಉಪಯೋಗ ಆಗುವಂತೆ ಇರಬೇಕು. ಹಾಗಿದ್ದರೆ ಅದಕ್ಕೆ ವಿದ್ಯೆ ಎಂಬುದಾಗಿ ಹೆಸರು ಇರುವಂಥದ್ದು. ಈಗ ಇಂದು ಯಾವ ವಿಷಯವನ್ನು ಚಿಂತನೆ ಮಾಡುವಂಥ ಉದ್ದೇಶ ನಮಗಿದೆಯೋ ಅದು ಜೀವನಕ್ಕೆ ನೇರವಾಗಿ ಉಪಯೋಗ ಆಗುವಂಥದ್ದು. ಆರೋಗ್ಯ ಯಾರಿಗೂ ಬೇಡ? ಎಲ್ಲರಿಗೂ ಬೇಕು ಅಲ್ವಾ ಆರೋಗ್ಯ? ಆಯುರ್ವೇದದವ್ರನ್ನ ಕೇಳಿದರೆ ಧರ್ಮಾರ್ಥ ಕಾಮ ಮೋಕ್ಷಾಣ ಆರೋಗ್ಯಂ ಮೂಲಮುತ್ತಮಂ, ಎಲ್ಲಕ್ಕೂ ಆರೋಗ್ಯವೇ ಮೂಲ ಅಂತವ್ರು ಹೇಳ್ತಾರೆ. ಪುರುಷಾರ್ಥಗಳು ಯಾವುದಿದ್ರು
ಧರ್ಮ, ಅರ್ಥ, ಕಾಮ, ಮೋಕ್ಷ. ನೀವು ಹಣ ಸಂಪಾದನೆ ಮಾಡಬೇಕೋ ಆರೋಗ್ಯ ಬೇಕು. ಅಪೇಕ್ಷೆಗಳನ್ನು ಈಡೇರಿಸ್ಕೊಳ್ಬೇಕೋ ಆರೋಗ್ಯ ಬೇಕು. ಧರ್ಮ ಸಾಧನೆ ಮಾಡಬೇಕೋ ಆರೋಗ್ಯ ಬೇಕು. ಮುಕ್ತಿಗೆ ಹೊರಟಿದ್ದೀರೋ ಆಗಲೂ ಕೂಡ ಆರೋಗ್ಯ ಬೇಕಾಗ್ತದೆ ಅಂತ. ಮುಕ್ತಿಗಾಗಿ ಧ್ಯಾನ ಮಾಡಬೇಕು. ಧ್ಯಾನ ಮಾಡಬೇಕಾದ್ರೆ ಕೂತ್ಕೊಳ್ಬೇಕಾದ್ರೆ ಕೂತ್ಕೊಳ್ಳೋಷ್ಟಾದ್ರೂ ಆರೋಗ್ಯ ಬೇಕು. ಕೂತ್ಕೊಂಡು ಮನಸ್ಸನ್ನು ಏಕಾಗ್ರ ಮಾಡಬೇಕು ಅಂದರೆ ಇಲ್ಲೆಲ್ಲ ಉರಿತಾ ಇದೆ, ಅಲ್ಲೆಲ್ಲ ತುರಿಸ್ತಾ ಇದೆ ಅಂದರೆ ಕೂತ್ಕೊಳ್ಳೋಕ್ಕಾಗೋದಿಲ್ಲ, ಮನಸ್ಸನ್ನು ಏಕಾಗ್ರ ಮಾಡೋಕ್ಕಾಗೋದಿಲ್ಲ. ಹಾಗಾಗಿ ನೀವು ಏನೇ ಮಾಡುವುದಿದ್ರು ಮೊಟ್ಟ ಮೊದಲು ಆರೋಗ್ಯ ತಾನೇ ಬೇಕು ಅಂತ. ಇದು ಆರೋಗ್ಯ ಶಾಸ್ತ್ರ ಅಲ್ಲ, ಇದು ಕಾಲವಿಧಾಯಕ ಶಾಸ್ತ್ರ. ಆದರೆ ಆರೋಗ್ಯದ ದೊಡ್ಡ ಪ್ರಪಂಚವೇ ಇಲ್ಲಿದೆ. ಹಾಗಾಗಿ ಇದನ್ನು ಗಮನಿಸಿದ ಮೇಲಂತೂ ನಮಗೆ ಮತ್ತೆ ಮತ್ತೆ ದೃಢವಾಗಿ ಅನಿಸ್ತಾ ಇರುವಂಥದ್ದು, ಈ ಆಯುರ್ವೇದದವರಿಗೆ ಜ್ಯೋತಿಷ್ಯವನ್ನು ಕಡ್ಡಾಯ ಮಾಡಬೇಕು. ಜ್ಯೋತಿಷ್ಯ ಕಲಿತಿದ್ದವರು ಆಯುರ್ವೇದದ ಪ್ರಾಕ್ಟೀಸ್ ಮಾಡಬಾರ್ದು ಅಂತ. ಯಾಕೆಂದರೆ ಅಷ್ಟು ಉಪಕಾರ ಇದೆ ಅಂತ. ಆಯುರ್ವೇದಕ್ಕೆ ಜ್ಯೋತಿಷ್ಯದ ಉಪಕಾರ ಆ ಪ್ರಮಾಣದಲ್ಲಿದೆ ಅಂತ. ಮತ್ತು ಎರಡೆರಡು ಕಡೆಯಿಂದ ವೆರಿಫೈ ಆದಾಗ ತಪ್ಪು ನಿರ್ಣಯಗಳು ಎಷ್ಟೋ ತಪ್ಪುತ್ತವೆ ಅಂತ, ಸರಿಯಾದ ನಿರ್ಣಯಕ್ಕೆ ಬರಲಿಕ್ಕೆ ಅವಕಾಶ ಆಗ್ತದೆ ಅಂತ. ಹಾಗಾಗಿ ತುಂಬ ಸಹಕಾರಕವಾಗಿದೆ ಆಯುರ್ವೇದಕ್ಕೆ ಅಥವಾ ಆರೋಗ್ಯಶಾಸ್ತ್ರಕ್ಕೆ. ಯಾವುದೇ ಬೇರೆ ಇನ್ನೊಂದು ಪದ್ಧತಿಯಿಂದ ಚಿಕಿತ್ಸೆ ಮಾಡ್ತೇವೆ ಅಂದರೂ ಕೂಡ ಇದು ಉಪಕಾರಕವೇ ಇದ್ರು. ಆಯುರ್ವೇದಕ್ಕೆ ಇನ್ನಷ್ಟು ಹೆಚ್ಚು ಉಪಕಾರಕ ಅದು. ನಿನ್ನೆ ನಾವು ಹೇಳಿದಾಗೆ ಆರೋಗ್ಯ ಇದೆಯೋ ರೋಗ ಇದೆಯೋ ತಿಳಿಬೋದು. ರೋಗ ಇದ್ದರೆ ಎಲ್ಲಿದೆ ಅಂತ, ಯಾವ ಅಂಗದಲ್ಲಿದೆ ತಿಳಿಬೋದು, ಯಾವ ಧಾತುವಿನಿಂದ ಬರುತ್ತೆ ಅಂದರೆ ವಾತವೋ ಪಿತ್ತವೋ ಕಫವೋ, ವಾತ ಕಫವೋ ಕಫ ಪಿತ್ತವೋ, ಯಾವ ಧಾತುಗಳ ಪ್ರಕೋಪದಿಂದ ಕಾಯಿಲೆ ಬರುವಂಥದ್ದು ಗೊತ್ತಾಗ್ತದೆ ನಮಗೆ ಇಲ್ಲಿ ಅಂತ. ಮತ್ತು ಯಾವಾಗ ಬರ್ತದೆ ಅದು ಗೊತ್ತಾಗ್ತದೆ. ಈಗ ವೈದ್ಯರ ಬಳಿಗೆ ನೀವು ಆರೋಗ್ಯ ತಪ್ಪಿದ ಮೇಲೆ ಹೋಗ್ತೀರಿ, ಇದು ಹಾಗಲ್ಲ. ನೀವು ಹುಟ್ಟಿದಾಗ ನಿಮ್ಮ ಜಾತಕ ಮಾಡ್ತಾರಲ್ಲ, ಆಗಲೇ ನಿಶ್ಚಯ ಮಾಡಿ ಇಡ್ಬೋದು ಅಂತ, ಸುಮಾರು ಈ ವಯಸ್ಸಿನಲ್ಲಿ ಇಂಥ ಕಾಯಿಲೆ ಬರ್ಬೋದು ಅಂತ, ಇಂಥ ಪ್ರಾಯದಲ್ಲಿ ಇಂಥ ಕಾಯಿಲೆ ಬರ್ಬೋದು ಅಂತ. ಯಾಕೆಂದರೆ ಆ ಕಾಯಿಲೆ ಕೊಡುವ ಗ್ರಹ ಇದಾನಲ್ಲ, ಆ ಗ್ರಹದ ದಶೆಯೋ ಭುಕ್ತಿಯೋ ಬಂದರೆ ಆಗ ಆ ಕಾಯಿಲೆ ಬರ್ತದೆ ಅಂತ ಅವನು ಕಾದುಕೊಂಡು ಕೂತಿರ್ತಾನೆ. ಒಂದು ಶುಕ್ರ ಸಕ್ಕರೆ ಕಾಯಿಲೆ ಕೊಡಬೇಕು ಅಂದರೆ ಅವನ ಸಮಯ ಬರೋವ್ರಿಗೆ ಕಾಯ್ತಾ ಕೂತಿರ್ತಾನೆ, ಸಮಯ ಬಂದಾಗ ಕೊಟ್ಬಿಡ್ತಾನೆ. ಸುಮ್ಮನೆ ಕಾಯ್ತಾ ಕೂತಿರ್ತಾನೆ ತಂದ್ಕೊಳ್ಬೇಡಿ, ತಯಾರಿ ಮಾಡ್ತಾ ಇರ್ತಾನೆ. ಆ ರೋಗ ಒಳಗೊಳಗೆ ಅದರ ಪೂರ್ವ ಸಿದ್ಧತೆ ಆಗ್ತಾ ಇರ್ತದೆ ಅಂತ. ಆ ದಶೆ ಬಂದಾಗ ಅದು ಪ್ರಕಟ ಆಗ್ತದೆ. ಹಾಗಾಗಿ ಕುಂಡಲಿ ಜಾತಕದಿಂದಾಗಲಿ ಅಥವಾ ಪ್ರಶ್ನೆಯ ಮೂಲಕ ಆಗಲಿ ಆರೋಗ್ಯದ ಬಗ್ಗೆ ನಾವು ತಿಳ್ಕೊಳ್ಳಿಕ್ಕೆ ತುಂಬ ಅವಕಾಶಗಳಿದೆ, ಸಾಧ್ಯತೆಗಳಿದೆ ಅಂತ ಮಾಡ್ಕೊಳ್ಬೇಕು ಅದನ್ನು ಅಂತ. ಈಗ ಯೋಗಶಾಸ್ತ್ರ ಅಂತ ಅಂದ್ಕೊಳ್ಳಿ, ಆರೋಗ್ಯಕ್ಕೆ ತುಂಬ ವಿಷಯಗಳನ್ನ ಹೇಳುತ್ತೆ ಯೋಗಶಾಸ್ತ್ರ. ನಾವು ಚೆನ್ನಾಗಿರೋದಕ್ಕೆ ಏನು ಬೇಕು ಅದನ್ನು ಮೊದಲು ಹೇಳುತ್ತೆ. ಆಮೇಲೆ ನೀನು ಪ್ರಾಣಾಯಾಮ ಮಾಡು, ಧ್ಯಾನ ಮಾಡು, ಸಾಧನೆ ಮಾಡು, ಮೊದಲು ಚೆನ್ನಾಗಿರುವಂಥ ಗಟ್ಟಿ ಇರು ಮೊದಲು ಅಂತ. ಅದಕ್ಕೆ ಬೇಕಾದೆಲ್ಲವನ್ನೂ ಮಾರ್ಗದರ್ಶನ ಮಾಡುತ್ತೆ ಅದು. ಹಾಗೆ ಜ್ಯೋತಿಷವೂ ಕೂಡ ಅಂತ. ಸುತ್ತು ಬಳಸಿ ಮಾಡೋದಕ್ಕಿಂತ ನೇರವಾಗಿ ನಾವು ವಿಷಯಕ್ಕೆ ಬರೋದಾದರೆ, 3 ಭಾವಗಳು, 12 ಭಾವಗಳ ಪೈಕಿಯಲ್ಲಿ 12 ಭಾವಗಳ ಪೈಕಿಯಲ್ಲಿ 3 ಭಾವಗಳು ನಮಗೆ ಈ ವಿಷಯಕ್ಕೆ ಬೆಳಕನ್ನು ಚೆಲ್ಲುತ್ತವೆ. 12 ಭಾವಗಳು ನಿಮಗೆ ನೆನಪಿದೆ ಅಲ್ವಾ? ಲಗ್ನ, ದ್ವಿತೀಯ, ತೃತೀಯ, ಚತುರ್ಥ ಸುಲಭ ಇದೆ. ಪಂಚಮ, ಷಷ್ಠ, ಸಪ್ತಮ, ಅಷ್ಟಮ, ನವಮ, 12 ಭಾವಗಳು. 12 ಎಲ್ಲಿಂದ ಅಂದರೆ ಈ ಕಂಸನಿಗೆ ಸಂಶಯ ಬಂದ್ಬಿಟ್ಟಿದ್ದಲ್ಲ. ಕಂಸನಿಗೆ ಅಶರೀರವಣೆ ಆಗಿದ್ದು 8ನೇ ಮಗುವಿಂದ ಸಾವು ಬರ್ತದೆ ನನಗೆ ಅಂತ ನಾರದರು ಬಂದು ತಲೆ ತುಂಬಿದ್ರಂತೆ ಕಂಸನಿಗೆ. 8ನೇ ಮಗು ಎಲ್ಲಿಂದ, ಯಾವ ಕಡೆಯಿಂದ 8ನೇ ಅಂತ ಗೊತ್ತಾ ನಿಂಗೆ ಅಂತ. ಈ ಕಡೆಯಿಂದ 8, ಆ ಕಡೆಯಿಂದ 8 ಅಂತ. ಹಾಗಾಗಿ ಹುಟ್ಟಿದ ಎಲ್ಲ ಶಿಶುಗಳನ್ನು ಕೊಲ್ತಾ ಹೋಗ್ತಾನೆ ಕಂಸ. ಇಲ್ದಿದ್ರೆ ಆಚೆಯಿಂದ 8 ಅಂದರೆ ಮೊದಲನೇ 8 ಹಾಗೆಲ್ಲ ಯೋಚನೆ ಮಾಡಬೇಕಾಗಿಲ್ಲ. ಸಾವಿನ ಭಯ ಇದೆಯಲ್ಲ, ಇದು ಎಲ್ಲ ರೀತಿ ಯೋಚನೆ ಮಾಡುವ ಹಾಗೆ ಮಾಡ್ತದೆ. ಅದು ಯೋಚನೆ ಮಾಡದೇ ಇರೋದರೆಲ್ಲ ಯೋಚನೆ ಮಾಡ್ತಾನೆ ಮನುಷ್ಯ ಆ ಸಮಯದಲ್ಲಿ. ಹಾಗೆ ಎಲ್ಲಿಂದ 12, ಎಲ್ಲಿಂದ 9, ಎಲ್ಲಿಂದ 5 ಅಂತಂದರೆ ಲಗ್ನದಿಂದ ಅಂತ. ತುಂಬ ಸರಳವಾಗಿ ಹೇಳಿದ್ರೆ, ನಿಮ್ಮ ಜಾತಕದ ಪುಸ್ತಕ ತೆಗೆದರೆ ಲಗ್ನ ಅಂತ ಬರೆದಿರ್ತದೆ. 12 ಮನೆಗಳ ಪೈಕಿಯಲ್ಲಿ ಒಂದು ಮನೆ ಲಗ್ನ ಅಂತ ಬರೆದಿರ್ತದೆ. ಅಲ್ಲಿಂದ ಒಂದೊಂದೇ ಮನೆಗಳನ್ನು ಲಗ್ನ ಸೇರಿಸಿ ಒಂದೊಂದೇ ಮನೆ ಲೆಕ್ಕ ಹಾಕ್ತಾ ಹೋಗಬೇಕು ಅಂತ. ನಿಮಗೆ ನೆನಪು ಮಾಡೋದಾದರೆ, ನೀವು ಜನಿಸುವಾಗ ಪೂರ್ವ ದಿಗಂತದಲ್ಲಿ ಯಾವ ರಾಶಿ ಉದಯ ಆಗ್ತಾ ಇತ್ತೋ ಅದು ನಿಮ್ಮ ಲಗ್ನ.
ಅಥವಾ ಒಂದು ಪ್ರಶ್ನೆ ಉದ್ಭವಿಸುವಾಗ ಆಕಾಶದಲ್ಲಿ ಯಾವ ಲಗ್ನ ಉದಯ ಆಗ್ತಾ ಇತ್ತೋ ಅದು ಲಗ್ನ. ಆ ಪ್ರಶ್ನೆಗೆ ಅದು ಲಗ್ನ. ಅದು ತಲೆ ಮೇಲೂ ಬೇಕಾದಷ್ಟು ರಾಶಿಗಳಿದ್ದಾವೆ. ಅವೆಲ್ಲ ಏನು ಅಂದರೆ ಲಗ್ನ ಅಲ್ಲ, ಅವು ಪಂಚಮೋ ಷಷ್ಠವೋ ಯಾವುದೊಂದು ಆಗಿರ್ತದೆ. ಅವು ಈ ಮೇಲಿರುವ ರಾಶಿಗಳೆಲ್ಲ ಹಿಂದಿನ ರಾಶಿಗಳು, ಹಿಂದಿನ ಭಾವಗಳು. ಇನ್ನು ಮುಂದೆ ಉದಯ ಆಗಲಿಕ್ಕಿರುವ ರಾಶಿಗಳೆಲ್ಲ ಮುಂದಿನ ಭಾವಗಳು. 2, 3, 4 ಇನ್ನು ಉದಯ ಆಗಬೇಕು. ಅದು 12, 11, 10 ಮೇಲಿದೆ, ಆಕಾಶದಲ್ಲಿದೆ. ಅದು ಲಗ್ನ ಪೂರ್ವದ ತುಟ್ಟ ತುದಿಯಲ್ಲಿ ಉದಯ ಆಗ್ತಾ ಇದೆ. ಲಗ್ನ ಅದು ಭೂಮಿಗೆ ತಾಕ್ಕೊಂಡಿದೆ ಅಂತ ಆ ಭಾಗ ಅಂತ. ಅದೇ ಗುರುತು ಅಂತ. ಅಲ್ಲಿಂದ ಲೆಕ್ಕ ಹಾಕ್ಲಿಕ್ಕೆ ಇರ್ತಕ್ಕಂಥದ್ದು ಅಂತ. ಅಲ್ಲಿಂದ ಲೆಕ್ಕ ಹಾಕಿ ಎಲ್ಲಿಂದೆಲ್ಲ ನಾವು ಚಿಂತನೆ ಮಾಡ್ಬೋದಪ್ಪ ಆರೋಗ್ಯವನ್ನು ಅಂದರೆ ಲಗ್ನದಿಂದಲೇ ಚಿಂತನೆ ಮಾಡ್ಬೋದು. ಹಾಗೆ ನೋಡಿದರೆ ಆರೋಗ್ಯ ಚಿಂತನೆ ಮಾಡೋಕ್ಕಿರುವಂಥ ರಾಶಿ ಲಗ್ನ ಅಂತ. ದೇಹಸ್ಯ ಸೌಷ್ಠವಂ ಸ್ವಾಸ್ಥ್ಯಂ. ನೀವು ಮುಂದೆ ಹೋಗ್ಬೇಕಾಗೇ ಇಲ್ಲ. ದೇಹಸ್ಯ ಸೌಷ್ಠವಂ ಸ್ವಾಸ್ಥ್ಯಂ. ಸ್ವಾಸ್ಥ್ಯ, ಸ್ವಸ್ಥತೆ. ಅದಕ್ಕೆ ನೀವು 2ನೇ 3ನೇ ಭಾವಕ್ಕೆ ಹೋಗಬೇಕಾಗಿಲ್ಲ ಅಂತ. ಮೊದಲನೇ ಭಾವವೇ ನಿಮ್ಮ ಆರೋಗ್ಯವನ್ನು ನಿಮಗೆ ತಿಳಿಸಿಕೊಡ್ತದೆ, ಲಗ್ನವೇ ನಿಮಗೆ ತಿಳಿಸಿಕೊಡ್ತದೆ ಅಂತ. ಹಾಗಾಗಿ ಒಮ್ಮೆ ಹೇಳ್ಕೊಂಡ್ಬಿಡಿ ಶ್ಲೋಕವನ್ನು, ಅದು ನೆನಪಿದ್ರೆ ಒಳ್ಳೆಯದು. ದೇಹಸ್ಯ ಸೌಷ್ಠವಂ ಸ್ವಾಸ್ಥ್ಯಂ ವಪುಹು ಅಂದ ತಕ್ಷಣ ಶರೀರ ಅಂತ ಕೊನೆಯಲ್ಲ ಹಿಡಿದದ್ದು. ವಪುಹು ಚ ತತ್ ಸರ್ವಂ ಅಂತ, ದೇಹ ಮತ್ತೆ ಅದು ಎಲ್ಲ ಅಂತ. ಈ ಲಗ್ನ ಅಂದರೆ ಹೇಗೆ ಅಂದರೆ ಎಲ್ಲವನ್ನೂ ಚಿಂತನೆ ಮಾಡ್ಬೋದು. ಎಲ್ಲಿಂದ ಮುಖ್ಯವಾಗಿ ದೇಹವನ್ನು ಚಿಂತನೆ ಮಾಡ್ಬೋದು, ದೇಹದ ಮಾಟವನ್ನು ಚಿಂತನೆ ಮಾಡ್ಬೋದು. ಅದೇ ದೇಹದ ಸೌಷ್ಠವ ಅಂದರೆ. ಸ್ವಾಸ್ಥ್ಯಂ, ಕೆಲವು ಸರಿ ಭಾರಿ ಸುಂದರವಾದ ಮಾಟ ಇರ್ತದೆ, ಅದರ ಒಳಗೆ ರೋಗಗಳು ಗೂಡಾಗಿರ್ತದೆ ಅದು ಅಂತ. ಹಾಗಲ್ಲ, ಸ್ವಾಸ್ಥ್ಯಂ ಎಷ್ಟು ದೇಹ ಸ್ವಸ್ಥ ಅಥವಾ ಎಷ್ಟು ಸುಸ್ತು ಅಂತ ತಿಳಿಬೋದು ಅಂತ. ಅಲ್ಲಿಂದ ತಿಳಿಬೋದು ಅಂತ, ಲಗ್ನದಿಂದಲೇ ಅಂತ. ಹೇಗಪ್ಪ ತಿಳಿಯೋದು? ಲಗ್ನದಲ್ಲಿ ನಾವು ಎಷ್ಟು ಚೆನ್ನಾಗಿದ್ದೇವೆ ಇಲ್ಲ ಅಂತ ಹೇಗೆ ಗೊತ್ತಾಗ್ತದೆ ಅಂತಂದರೆ, ಮೊಟ್ಟ ಮೊದಲನೇದಾಗಿ ಆ ಲಗ್ನದ ಯಜಮಾನ ಇದ್ದಾನಲ್ಲ, ಲಗ್ನಾಧಿಪತಿ ಎಂದು ಕರಿತೀವಿ ನಾವು ಅದನ್ನು. ಆ ಗ್ರಹ, ಉದಾಹರಣೆಗೆ ಮಕರ ಲಗ್ನ ಆದರೆ ನೀವು ಜೋರ ಕೇಳಬೇಕು, ಹಿಂದೆ ಕೇಳಬೇಕು, ಆ ತುದಿ ಊರಿಗೆ ಕೇಳಬೇಕು. ಮಕರ ಲಗ್ನ ಆದರೆ ಲಗ್ನಾಧಿಪತಿ ಯಾರು? ಕರ್ಕ ಲಗ್ನ ಆದರೆ ಯಾರು? ಪಕ್ಕ ಹೇಳಬೇಕು. ಕನ್ಯಾ ಲಗ್ನ ಆದರೆ ಯಾರು? ಮೇಷ ಆದರೆ ಯಾರು? ಕುಜ. ಮೇಷ ಆದರೆ ಕುಜ. ವೃಶ್ಚಿಕ ಆದರೆ ಕುಜನೆ. ಮೀನ. ಈ ಒಂದೊಂದು ಲಗ್ನಕ್ಕೆ ಈ ರಾಶಿಗೆ ಯಾರು ಅಧಿಪತಿಯೋ ಅವನನ್ನು ಅವಲಂಬಿಸಿದೆ ಇದು ಅಂತ, ನಮ್ಮ ಆರೋಗ್ಯ ಅಂತ. ಅವನು ಚೆನ್ನಾಗಿದ್ರೆ ನಾವು ಚೆನ್ನಾಗಿರ್ತೇವೆ, ಸಿಂಪಲ್. ಅವನು ಚೆನ್ನಾಗಿದ್ರೆ ನಾವು ಚೆನ್ನಾಗಿರ್ತೇವೆ. ಅವನು ದುಸ್ಥನಾದರೆ ನಾವು ದುಸ್ಥರಾಗ್ತೇವೆ, ಅಸ್ವಸ್ಥರಾಗ್ತೇವೆ. ಅವನು ಚೆನ್ನಾಗಿರೋದು ಅಂದ್ರೆ ಏನು? ಅವನು ವಕ್ರನಾಗಿದ್ದರೆ, ಅವನು ಹುಚ್ಚನಾಗಿದ್ದರೆ, ಅವನು ಸ್ವಕ್ಷೇತ್ರದಲ್ಲಿದ್ದರೆ, ಮಿತ್ರ ಕ್ಷೇತ್ರದಲ್ಲಿದ್ದರೆ, ಮಿತ್ರರ ಯುತಿಯಲ್ಲಿದ್ದರೆ, ಶುಭ ಗ್ರಹಗಳ ಯುತಿಯಲ್ಲಿದ್ದರೆ, ದೃಷ್ಟಿಯಲ್ಲಿದ್ದರೆ, ಒಟ್ಟಾರೆ ಹೇಳೋದಾದರೆ ಅವನಿಗೆ ಬಲ ಇದ್ದರೆ ಅಂತ ನಾವು ಚೆನ್ನಾಗಿರ್ತೇವೆ. ಅವನು ಬಲಹೀನನಾದರೆ ಬಂತು ನಮಗೆ ಗ್ರಹಚಾರ ಅಂತ. ಗ್ರಹಚಾರ ಅಂತ ಆ ಗ್ರಹ ಸಂಚಾರ ಮಾಡ್ತಾ ಇರ್ತದಲ್ವ, ಪಕ್ಕ ನಿಜವಾದ ಅರ್ಥದಲ್ಲಿ ಗ್ರಹಚಾರ ಇದು ಅಂತ. ಹಾಗಾಗಿ ಮೊಟ್ಟ ಮೊದಲು ನಾವು ನಮಗೆ ಸಂಬಂಧಪಟ್ಟ ಗ್ರಹ ಯಾವುದೇ ಇದೆಯೋ, ಖಗೋಳದ 9, 10 ಗ್ರಹಗಳಿದೆಯಲ್ಲ, 7 ಅನ್ಬೋದು, 9 ಅನ್ಬೋದು, 10 ಅಂತ ಅನ್ಬೋದು ಬೇಕಿದ್ರೆ. ಅವುಗಳ ಪೈಕಿಯಲ್ಲಿ ಆ ಗ್ರಹ, ನಮಗೆ ಸಂಬಂಧಪಟ್ಟ ಗ್ರಹ ಯಾವುದು ಅದನ್ನು ತೀರ್ಮಾನ ಮಾಡಿಕೊಂಡು ಆ ಗ್ರಹದ ಸುಸ್ಥಿತಿ ದುಸ್ಥಿತಿಗಳನ್ನು ನಾವು ಗಮನಿಸ್ಕೊಳ್ಬೇಕು. 7 ಗ್ರಹಗಳು ಲಗ್ನಾಧಿಪತಿಗಳಾಗ್ತಾರೆ. ರಾಹು ಕೇತು ಆಗೋದಿಲ್ಲ, ಮಾಂದ್ಯ ಆಗೋದಿಲ್ಲ. ಸೂರ್ಯ ಚಂದ್ರ ಮಂಗಲ ಬುಧ ಗುರು ಶುಕ್ರ ಶನಿಗಳು ಮಾತ್ರವೇ. ಹಾಗಾಗಿ ನೀವು ಯಾರು ಇಲ್ಲಿ ಕೂತ್ಕೊಂಡಿದ್ದೀರಿ, ನಿಮ್ಮನ್ನು ಈ ಯಾವುದೋ ಒಂದು ಗ್ರಹ ರೆಪ್ರೆಸೆಂಟ್ ಮಾಡ್ತಾ ಇದೆ. ಆ ಗ್ರಹದ ಬಗ್ಗೆ ತಿಳ್ಕೊಳ್ಳಿ. ಆ ಗ್ರಹ ಈಗ ಹೇಗಿತ್ತು ಹೇಗಿದೆ ಅಂತ ಬೇಡ, ಆಗ ಹೇಗಿತ್ತು, ನೀವು ಹುಟ್ಟೋ ಸಮಯದಲ್ಲಿ ಹೇಗಿತ್ತು, ಅದರ ಮೂಲಕ ಆ ಗ್ರಹ ಇಡೀ ಜೀವಮಾನ ನೀವು ಹೇಗಿರ್ತೀರಿ ಅಂತ ತೀರ್ಮಾನ ಕೊಟ್ಬಿಡ್ತದೆ ಅಂತ. ಆರೋಗ್ಯದ ತೀರ್ಮಾನ ಕೊಟ್ಬಿಡ್ತದೆ ಅದು ಅಂತ.
ಒಂದು. ಎರಡನೇದು, ಈಗ ನಿಮ್ಮ ಮನೆ, ನಿಮ್ಮ ಮನೆ, ಈ ಮನೆಯಲ್ಲಿ ಮನೆ ಯಜಮಾನ ಇಲ್ಲದೆ ಇದ್ರೆ ಏನಾಗ್ತದೆ? ಭಾಳ ಕಾಲ ಯಜಮಾನ ಮನೆ ಇರೋದಕ್ಕೂ ಮನೇಲಿ ಇಲ್ಲದೆ ಇರೋದಕ್ಕೂ ವ್ಯತ್ಯಾಸ ಇಲ್ವಾ? 6 ತಿಂಗಳು ಮನೆಗೆ ಬರಲಿಲ್ಲ ಯಜಮಾನ, 5 ವರ್ಷ ಮನೆಗೆ ಬರಲಿಲ್ಲ, ಆ ಮನೆ ಏನಾಗ್ತದೆ? ಚೆನ್ನಾಗಿರ್ತದ? ಆ ಮನೆ ತೋಟಕ್ಕೆ ಹೋಗಲೇ ಇಲ್ಲ, 3-4 ವರ್ಷ ಆಯಿತು ತೋಟಕ್ಕೆ ಹೋಗಲೇ ಇಲ್ಲ, ತೋಟ ಹೇಗಿರ್ತದೆ? ಅದು ಹಾಳಾಗಿ ಹೋಗ್ತದೆ ಅಲ್ವಾ? ಇಲ್ಲೂ ಕೂಡ ಹಾಗೆ ಅಂತ. ನಿಮ್ಮ ಲಗ್ನ ಇದೆಯಲ್ಲ, ಆ ಲಗ್ನದ ಯಜಮಾನ, ಲಗ್ನಾಧಿಪತಿ ಲಗ್ನದಲ್ಲಿ ಇರಬೇಕು. ಅವನು ಇದ್ದರೆ ಪ್ರಶ್ನೆ ಇಲ್ಲ, ನೀವು ಚೆನ್ನಾಗಿರ್ತೀರಿ. ನಿಮ್ಮ ಲಗ್ನದ ಯಜಮಾನ ನಿಮ್ಮ ಲಗ್ನದಲ್ಲಿ ಇರಬೇಕು ಅವನು ಅಂತ. ಯೋ ಯೋ ಭಾವ ಸ್ವಾಮಿ ದೃಷ್ಟೋ ಯುತೋವಾ ಅಂತ ನಿಯಮ. ಅದು ಲಗ್ನ ಮಾತ್ರ ಅಲ್ಲ, ಯಾವ ಭಾವ ಆದರೂ ಸರಿ ಅಂತ ಈ ನಿಯಮ ಅನ್ವಯ ಆಗುವಂಥದ್ದು. ಹಾಗಾಗಿ ಲಗ್ನಾಧಿಪತಿ ಲಗ್ನದಲ್ಲಿರಬೇಕು. ಮಕರ ಲಗ್ನ ಆದರೆ ಶನಿ ಅಲ್ಲಿರಬೇಕು, ಮೀನ ಲಗ್ನ ಆದರೆ ಗುರು ಅಲ್ಲಿರಬೇಕು ಲಗ್ನದಲ್ಲಿ, ಕನ್ಯಾ ಲಗ್ನ ಆದರೆ ಬುಧ ಅಲ್ಲಿರಬೇಕು, ಕರ್ಕ ಲಗ್ನ ಆದರೆ ರಾಮನ ಲಗ್ನದಲ್ಲಿ ಹಾಗೆ ಇದೆ ಅಲ್ವಾ, ಚಂದ್ರ ಇದ್ದಾನೆ ಲಗ್ನದಲ್ಲಿ ಅಂತ. ಲಗ್ನದ ಅಧಿಪತಿ ಲಗ್ನದಲ್ಲಿ ಇದ್ದರೆ ಲಗ್ನ ಚೆನ್ನಾಗಿರ್ತದೆ, ಆ ರಾಶಿ ಬಲಾಢ್ಯವಾಗಿರ್ತದೆ ಅಂತ. ನೀವು ಬಲಾಢ್ಯವಾಗಿರ್ತೀರಿ, ನೀವು ಆರೋಗ್ಯವಾಗಿರ್ತೀರಿ ಅಂತ. ಇಲ್ಲ, ಕೊನೆ ಪಕ್ಷ ಅವನ ದೃಷ್ಟಿಯಲ್ಲಿರಬೇಕು. ಲಗ್ನಾಧಿಪತಿ ಲಗ್ನದಲ್ಲಿ ಇಲ್ಲದೇ ಇದ್ರೂ ಪರವಾಗಿಲ್ಲ, ನಡೀತದೆ. ಯಾವಾಗ ನಡೀತದೆ ಅಂದರೆ ಮನೆ ಯಜಮಾನ ಮನೇಲಿ ಇಲ್ಲದೇ ಇದ್ರು, ಆಗ ಈಗ ಒಂದು ಕಾಲ್ ಮಾಡ್ತಾ ಇದ್ರೆ ಮನೆಗೆ, ಕೊನೆ ಪಕ್ಷ ಒಂದು ಗಮನ ಇದ್ದರೆ ಮನೆ ಕಡೆಗೆ, ಸಾಮಾನು ಇದೆಯೋ ಇಲ್ವೋ ಮನೆಯಲ್ಲಿ, ಅಡುಗೆಗೆ ಕೆಲಸದವರು ಬಂದಿದ್ದಾರೋ ಇಲ್ವೋ ಅಂತ ಕೇಳ್ತಾ ಇದ್ರೆ, ಕೊನೆ ಪಕ್ಷ ಗಮನ ಎಲ್ಲಿದ್ರೂ ಕೂಡ ಮನೆ ಕಡೆ ಗಮನ ಇದ್ದರೆ ಮನೆ ಚೆನ್ನಾಗಿರ್ತದೆ ಆಗಲೂ ಕೂಡ ಅಂತ. ಅದು ಇಲ್ಲ ಅಂದರೆ ಮನೆ ಚೆನ್ನಾಗಿರೋಕ್ಕೆ ಸಾಧ್ಯ ಇಲ್ಲ ನೋಡಿ. ಹಾಗಾಗಿ ಯೋ ಯೋ ಭಾವ ಸ್ವಾಮಿ ದೃಷ್ಟೋ ಯುತೋವಾ. ಸ್ವಾಮಿ ದೃಷ್ಟ ಅಂದರೆ ಆ ಭಾವದ ಸ್ವಾಮಿ, ಭಾವದ ಒಡೆಯ, ಆ ಗ್ರಹ ಆ ರಾಶಿಯಲ್ಲಿ ಇರಬೇಕು ಅಥವಾ ನೋಡಬೇಕು, ಎರಡರಲ್ಲಿ ಒಂದಾಗಬೇಕು. ತಸ್ಯ ಅಭಿವೃದ್ಧಿ ಅಂತ. ಹಾಗೆ ನೋಡಿದರೆ ಆ ಭಾವದ ಅಭಿವೃದ್ಧಿ ಅಂತ. ಈಗ ಉದಾಹರಣೆಗೆ ಲಗ್ನ ಆಯಿತು, ದ್ವಿತೀಯ ಅಂತ ಅಂದ್ಕೊಳ್ಳಿ ನೀವು. ನಿಮಗೆಲ್ಲ ತುಂಬ ಇಂಟ್ರೆಸ್ಟ್ ಇರೋ ವಿಷಯ ಇದೆ ಅದರಲ್ಲಿ. ದ್ವಿತೀಯ ಅಂದರೆ ದುಡ್ಡು, ಹಣಕಾಸು ಎಲ್ಲ ದ್ವಿತೀಯದಿಂದ ತೀರ್ಮಾನ ಆಗುವಂಥದ್ದು ಅಲ್ವಾ. ಈ ದ್ವಿತೀಯದ ಅಧಿಪತಿ ದ್ವಿತೀಯ ಭಾವದಲ್ಲಿ ಇದ್ದರೆ ಅಥವಾ ನೋಡಿದರೆ ಆ ದ್ವಿತೀಯ ಭಾವಕ್ಕೆ ಧನಧಾನ್ಯಗಳ ಅಭಿವೃದ್ಧಿ ಆಗ್ತದೆ ಅಂತ. ಸಂಬಂಧವೇ ಇಲ್ಲದೆ ಇದ್ದರೆ ಅಭಿವೃದ್ಧಿ ಆಗೋದಿಲ್ಲ. ಹಾಗಾಗಿ ಲಗ್ನವನ್ನು ಲಗ್ನಾಧಿಪತಿ ನೋಡಬೇಕು, ಬಂದಿದ್ದರೆ ಇನ್ನೂ ಕೂಡ ಒಳ್ಳೆಯದು. ಅಥವಾ ಗುರು ನೋಡಬೇಕು ಲಗ್ನವನ್ನು, ಗುರು ಬಂದಿರಬೇಕು ಲಗ್ನದಲ್ಲಿ, ಅಥವಾ ಗುರು ನೋಡಬೇಕು. ಸ್ವಾಮಿ ಅಂದರೆ ಲಗ್ನದ ಅಧಿಪತಿಯ ನೋಡಬೇಕು ಲಗ್ನವನ್ನು, ಅಥವಾ ಬಂದಿರಬೇಕು, ಅಥವಾ ಗುರು ಅಥವಾ ಬುಧ ಅಂತ. ಈ 3 ಗ್ರಹರು ಲಗ್ನಕ್ಕೆ ಪುಷ್ಟಿಯನ್ನು ಕೊಡ್ತಾರೆ, ನಮಗೆ ಪುಷ್ಟಿ ಕೊಡ್ತಕ್ಕಂಥವ್ರು ಅಂತ. ನಿಮ್ಮದು ಯಾವ ಲಗ್ನವೇ ಆಗಿರಲಿ, ಗುರುವಿನದ್ದಾಗಿರಲಿ ಆಗದೇ ಇರಲಿ, ಗುರು ನೋಡಿದ ಅಂದರೆ ನೀವು ಚೆನ್ನಾಗಿರ್ತೀರಿ ಅಂತ ಅರ್ಥ. ಅದಕ್ಕೆ ಬುಧ ನೋಡಿದ್ರೂ ಪರವಾಗಿಲ್ಲ, ಲಗ್ನದ ವಿಷಯದಲ್ಲಿ ಬುಧ ನೋಡಿದ್ರೂ ಪರವಾಗಿಲ್ಲ. ಈ 3 ಆಪ್ಷನ್ ಇದೆ, 3 ಆಯ್ಕೆಗಳಿದೆ ಅಂತ. 3 6 ಆಯಿತು. ಲಗ್ನಾಧಿಪತಿ ಇರಬೇಕು ಅಥವಾ ನೋಡಬೇಕು, 2 ಆಯ್ತಾ. ಗುರು ಬಂದು ಇರಬೇಕು ಅಥವಾ ಬುಧನ ಯುತಿ, ಬುಧನ ಯೋಗ ಅಥವಾ ಬುಧನ ದೃಷ್ಟಿ ಅಂತ. ಬಂದಿರೋದೊಂದು ಬುಧನ ಯೋಗ ಯುತಿ ಅಂತೆಲ್ಲ ಹೇಳ್ತಾರೆ ಅದನ್ನು ಅಂತ. ಹಾಗಾಗಿ ಯೋಗವಾಗಲಿ ದೃಷ್ಟಿಯಾಗಲಿ, ಲಗ್ನಾಧಿಪತಿಯ ಯೋಗವಾಗಲಿ ದೃಷ್ಟಿಯಾಗಲಿ, ಅಥವಾ ಗುರುವಿನ ಯೋಗವಾಗಲಿ ದೃಷ್ಟಿಯಾಗಲಿ, ಬುಧನ ಯೋಗವಾಗಲಿ ದೃಷ್ಟಿಯಾಗಲಿ ಇದ್ದರೆ ನಿಮ್ಮ ಲಗ್ನಕ್ಕೆ ನೋಡ್ಕೊಳ್ಳಿ ನಿಮ್ಮ ಜಾತಕವನ್ನು. ಆಮೇಲೆ ಈ 3ರಲ್ಲಿ ಯಾವುದಾದ್ರು ಒಂದಾದರೂ ಇದ್ದರೆ ನೀವು ಗಟ್ಟಿ ಅಂತ. ಇಲ್ಲ ಅಂದರೆ ಚಿಂತೆ ಮಾಡಿಬಿಡಿ, ದಾರಿ ಹೇಳೋಣ ಅದಕ್ಕೆ ಏನು ಮಾಡೋದು ಮುಂದೆ ಅಂತ, ಏನಾಗಿದೆ ಅಂತ ನೋಡೋಣ. ಆದರೆ ಆರೋಗ್ಯವನ್ನು ಇದು ಕೊಡ್ತದೆ ಅಂತ. ಹಾಗಾಗಿ ಇದಕ್ಕೊಂದು ಪಂಕ್ತಿ ಇದೆ, ಒಂದೇ ಸಾಲು ನೆನ್ಪಿಟ್ಕೊಳ್ಳಿ ಇದನ್ನು. ಹೋರ ಅಂದರೆ ಲಗ್ನಕ್ಕೆ ಹೋರ ಅಂತ ಇನ್ನೊಂದು ಶಬ್ದ, ಇನ್ನೊಂದು ಹೆಸರು ಅದು. ಹೋರ
ಸ್ವಾಮಿ ಗುರು ಜ್ಞ ವೀಕ್ಷಿತಯುತ. ಹೋರ ಅಂದರೆ ಲಗ್ನವು, ಸ್ವಾಮಿ ಲಗ್ನಾಧಿಪತಿ, ಗುರು ಜ್ಞ ಅಂದರೆ ಬುಧ, ಸ್ವಾಮಿ ಗುರು ಜ್ಞ ವೀಕ್ಷಿತಿ, ವೀಕ್ಷಿತಿ ಅಂದರೆ ನೋಟ ಅಂತ, ದೃಷ್ಟಿ ಅಂತ, ಅಥವಾ ಯುತ ಅಂತ. ಅವರ ಯುತಿ, ಅವರ ಯೋಗ ಇದ್ದರೆ ವೀರ್ಯೋತ್ಕಟ ಅಂತ, ಲಗ್ನಕ್ಕೆ ಅಗಾಧವಾದ ಬಲ ಬರ್ತದೆ, ಅಗಾಧವಾದ ಶಕ್ತಿ ಬರ್ತದೆ ಅಂತ. ನಾಣ್ಯ ಇಷ್ಟ ಅಂತ. ಇನ್ನೊಂದು ನಿಯಮ ಏನು ಅಂದರೆ ಬೇರೆಯವರು ನೋಡಬಾರ್ದು ಅಂತ ಲಗ್ನವನ್ನು ಅಂತ, ಬೇರೆಯವರು ಬರಬಾರ್ದು ಅಲ್ಲಿಗೆ ಅಂತ. ಬೇರೆಯವರು ಅಂದರೆ ಯಾರು? ಯಾವುದೋ ಪಾಪಗ್ರಹಗಳು, ದುಸ್ಥಾನಗಳ ಅಧಿಪತಿಗಳು, ಷಷ್ಠಾಧಿಪತಿಯೋ ಅಷ್ಟಮಾಧಿಪತಿಯೋ ಇಂಥವು ಬೇಡದೇ ಇರೋರು. ಈಗ ನಮ್ಮ ಮನೆ ಚೆನ್ನಾಗಿರ್ಬೇಕು ಅಂದರೆ ಮನೆ ಯಜಮಾನ ಮನೆ ಕಡೆ ದೃಷ್ಟಿ ಇಟ್ಟಿರಬೇಕು, ಹಾಗೆ ಕಳ್ಕಾಕರು ದೃಷ್ಟಿ ಇಟ್ಟಿರಬಾರ್ದು ಅಂತ. ಎರಡೂ ಇದೆ ಅಲ್ವಾ? ಮನೆ ಚೆನ್ನಾಗಿರೋಕ್ಕೆ ಹೇಗೆ ಸಾಧ್ಯ? ಮನೆಯಲ್ಲಿ ಕಳ್ಳರಿದ್ದಾರೆ ಅಂದರೆ ಮನೆ ಚೆನ್ನಾಗಿರೋಕ್ಕೆ ಸಾಧ್ಯವಾ? ಮನೆಯಲ್ಲಿ ದುಷ್ಟರು ಯಾರು ಇದ್ದಾರೆ ಅಂದರೆ ಮನೆ ಚೆನ್ನಾಗಿರೋಕ್ಕೆ ಸಾಧ್ಯವಾ? ಹಾಗೆ ನಮ್ಮ ಲಗ್ನದ ಮೇಲೆ ಲಗ್ನಕ್ಕೆ ಪಾಪ ಯೋಗ, ಪಾಪ ದೃಷ್ಟಿ ಇಂಥದ್ದೆಲ್ಲ ಬರಬಾರ್ದು. ನಾನೇ ಇಷ್ಟ ಅಂತ ಹೇಳಿಬಿಟ್ರು ಅಂತ. ಬೇರೆ ಗ್ರಹಗಳು ಅಲ್ಲ ಅಂತ, ಬೇರೆ ಗ್ರಹಗಳು ಬರಬಾರ್ದು, ನೋಡಬಾರ್ದು. ಹಾಗಿದ್ದಾಗ ಪೂರ್ಣವಾಗಿರ್ತಕ್ಕಂಥ ಫಲ ಅದಕ್ಕೆ ಅಂತ. ಹಾಗಾಗಿ 3 ಗ್ರಹಗಳು ಅವರ ಯೋಗ ದೃಷ್ಟಿ ಬೇಕು, ಮತ್ತು ಯಾವ ಗ್ರಹಗಳದ್ದು ಬೇಡ ಅಂತ. ನಮ್ಮ ಮನೆ ಮೇಲೆ ಬೇರೆ ಯಾವ ದೃಷ್ಟಿ ಇರಬಾರ್ದು ಅಂತ ಅಂದಾಗೆ ಇದು ಅಂತ. ಕೆಲವು ಸಲ ಏನಾಗ್ತದೆ ಅಂದರೆ ಪಕ್ಕದ ಮನೇಲಿ ನಮ್ಗೆ ಆಗದೇ ಇರುವಂಥವ್ರು ಇರ್ತಾರಲ್ಲ, ಹಾಗಿರಬೇಕು ಅಂತಿಲ್ಲ ಏನೋ, ಈ ದೇಶದ ಪಕ್ಕದ ಮನೆ ಹಾಗಿದೆ, ಹಾಗೆ ಎಷ್ಟೋ ಮನೆಗಳ ಪಕ್ಕದ ಮನೆಗಳು ಹಾಗಿದ್ದು ಬಿಡ್ತವೆ. ಅವ್ರಿಗೆ ಮತ್ತೇನು ಮಾಡೋಕ್ಕಾಗದವ್ರು ಒಂದ್ಸರಿ ಹೀಗೆ ನೋಡ್ತಾರೆ ಅವರು, ಆ ದೃಷ್ಟಿ ಬಿದ್ದಷ್ಟಕ್ಕೆ ಎಲ್ಲ ಹಾಳಾಗಿ ಹೋಗ್ತದೆ ಅಂತ. ಬೇರೆ ಏನು ಮಾಡೋದೇ ಬೇಡ ಅಂಥ ದೃಷ್ಟಿಗಳೆಲ್ಲ ಇರ್ತವೆ ಕೆಲವು ಬಾರಿ. ಹಾಗೆ ಗ್ರಹಗಳಲ್ಲಿ ಕೂಡ ಅಂಥ ದೃಷ್ಟಿಗಳಿರ್ತವೆ ಅಂತ. ಹಾಗಾಗಿ ಒಂದು ಇದಾಗಬೇಕು, ಲಗ್ನಾಧಿಪತಿ ನೋಡಬೇಕು ಅಥವಾ ಗುರು ಬುಧ ನೋಡಬೇಕು ಅಂತ. ಗುರು ಅಂದರೆ ಅಂಥದ್ದು ನೋಡಿ, ಅದಕ್ಕೆ ಎಷ್ಟು ಶುಭತ್ವ ಇದೆ ಅಂದರೆ ಆ ಗುರುಗ್ರಹ ಎಲ್ಲಿ ಹೋದರು, ಎಲ್ಲಿ ಬಂದರು, ಯಾವ ಕಡೆ ದೃಷ್ಟಿ ಇಟ್ಟರು, ಏನು ಮಾಡಿದರು, ಒಳ್ಳೆಯದು 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 ಒಳ್ಳೆಯದನ್ನೇ ತರುವಂಥದ್ದು, ಸುರಿಸುವಂಥದ್ದು ಆ ಗ್ರಹದ ಸ್ವಭಾವ ಅಂತ. ಯಾವ ಕಡೆ ತಿರುಗಿದ್ರು ಶುಭವನ್ನು ಮಾಡ್ತದೆ, ಒಂದು ನೋಡಿದರೆ ಸಾಕು ಒಂದು ಅಂಥ ಗ್ರಹ ಅದು ಅಂತ. ಹಾಗಾಗಿ ರಾಮನ ಜಾತಕ ಹೇಗಿದೆ ಅಂದರೆ ಕರ್ಕಟಕ ಲಗ್ನ, ಅದು ಲಗ್ನದಲ್ಲಿ 2 ಗ್ರಹಗಳು, ಒಂದು ಗುರು ಇನ್ನೊಂದು ಚಂದ್ರ. ರಾಮ ಯಾಕೆ ಆರೋಗ್ಯವಾಗಿದ್ದ ಅಥವಾ ರಾಮ ಹೇಗಿದ್ದಿರಬಹುದು ಅಂದರೆ ಲಗ್ನದಲ್ಲಿ ಯಾರಿದ್ದಾರೆ? ಸ್ವಾಮಿ, ಲಗ್ನದ ಅಧಿಪತಿ ಯಾರು? ಚಂದ್ರ ಇದ್ದಾನೆ, ಆಮೇಲೆ ಗುರು ಇದ್ದಾನೆ. ಹೋರ ಸ್ವಾಮಿ ಗುರು ಜ್ಞ 3 ಹೇಳಿದ್ರಲ್ಲಿ 2 ಇದೆ ನೋಡಿ ಈ ಜಾತಕದಲ್ಲಿ ಅಂತ, ರಾಮನ ಜಾತಕದಲ್ಲಿ ಅಂತ. ಹಾಗಾಗಿ ಪೂರ್ಣಾರೋಗ್ಯ ಅದು ಅಂತ, ಅಲ್ಲಿ ರೋಗಗಳ ಪ್ರಶ್ನೆ ಇಲ್ಲ, ಸುಳಿವೇ ಇಲ್ಲ ಅಂತ. ಒಂದಿದೆ, ನಿಮ್ಗೆ ಅದನ್ನು ಮತ್ತೆ ಹೇಳ್ತೀವಿ, ಅದನ್ನು ಒಂದು ವಿಚಿತ್ರವಾದ ನೀವು ಊಹೆ ಮಾಡೋಕ್ಕೆ ಸಾಧ್ಯ ಇರ್ತಕ್ಕಂಥ ಒಂದು ವಿಷಯ ಇದೆ. ಅದು ಆ ಸಮಯ ಬರಲಿ, ಬಂದಾಗ ಅದನ್ನು ನಿಮಗೆ ಒಂದು ಸರ್ಪ್ರೈಸ್ ಕೊಡೋಣ ಅಂತಿದ್ದೀವಿ, ಇಟ್ಕೊಂಡಿದ್ದೀವಿ ಅದನ್ನು. ಹಾಗಾಗಿ ಹೀಗಿರಬೇಕು ಅಂತ, ಇದು ಐಡಿಯಲ್ ಜಾತಕ ಆಯಿತು ಅಂತ. ಗುರು ಚಂದ್ರರು ಲಗ್ನದಲ್ಲಿದ್ದಾರೆ ನೋಡಿ ಅಂತ. ಯಾವುದೇ ಭಾವ ಇರ್ಬೋದು ಅಂತ, ಆ ಭಾವಾಧಿಪತಿ ನೋಡಿದ ಅಂದರೆ ಆ ಭಾವದ ಅಭಿವೃದ್ಧಿ ಅಂತ. ಈಗ ಉದಾಹರಣೆಗೆ ಲಾಭಾಧಿಪತಿ ಲಾಭವನ್ನು ನೋಡಿದ, ತುಂಬ ಲಾಭಗಳಾಗ್ತವೆ ಜೀವನದಲ್ಲಿ ಅಂತ ಅರ್ಥ. ಸುಖಾಧಿಪತಿ ಸುಖವನ್ನು ನೋಡಿದ ಅಥವಾ ಅಲ್ಲಿ ಬಂದು ಇದ್ದ, ತುಂಬ ಸುಖ ಪಡ್ತಾನೆ ಜೀವನದಲ್ಲಿ ಅಂತ ಅರ್ಥ ಅದಕ್ಕೆ. ಪಂಚಮಾಧಿಪತಿ ಪಂಚಮವನ್ನು ನೋಡ್ತಾನೆ ಅಥವಾ ಪಂಚಮದಲ್ಲಿ ಬಂದು ಇರ್ತಾನೆ, ಅವನು ಬುದ್ಧಿ ತುಂಬ ಇರ್ತದೆ, ಅವನಿಗೆ ವಿವೇಕ ತುಂಬ ಇರ್ತದೆ ಅಂತ. ಈ ಶ್ಲೋಕ ಕಲ್ತ್ಕೊಳ್ಳಿ, ತುಂಬ ಮುಖ್ಯವಾಗಿರುವಂಥದ್ದು. ಯೋ ಯೋ ಭಾವ ಸ್ವಾಮಿ ದೃಷ್ಟೋ ಯುತೋ ವಾ ಸೌಮ್ಯೈರ್ವಾ ಸ್ಯಾತ್ ತಸ್ಯ ತಸ್ಯ ಅಭಿವೃದ್ಧಿ ಪಾಪೈರೇವಂ ತಸ್ಯ ಭಾವಸ್ಯ ಹಾನಿ ನಿರ್ದೇಷ್ಟವ್ಯ ಜನ್ಮತೋ ಲಗ್ನತೋ ವಾ. ಸ್ವಾಮಿ ದೃಷ್ಟ ಸ್ವಾಮಿಯುತ ಆದರೆ ಆಯಾ ಭಾವದ ಅಭಿವೃದ್ಧಿ. ಪಾಪಗ್ರಹಗಳು ನೋಡಿದರೆ ಪಾಪೈರೇವಂ ತಸ್ಯ ಭಾವಸ್ಯ ಹಾನಿ, ಪಾಪಗ್ರಹಗಳು ನೋಡಿದರೆ ಭಾವಗಳು ಹಾಳಾಗಿ ಹೋಗ್ತವೆ. ನೀನೇ ನೋಡಿದ್ವಲ್ಲೋ ಭಾರತ ದೇಶದ ಜಾತಕ, 2ನೇ ಭಾವ ಧನಭಾವ ಕೋಶಭಾವ ಅಲ್ವಾ ಅದು. 2ನೇ ಭಾವ ಅಂದರೆ
ವಿದ್ಯಾಭಾವ ಎಲ್ಲ ಹೌದು, ರಕ್ಷಕ ಭಾವ ಮತ್ತದು ಮುಖ್ಯವಾಗಿ. ಎರಡನೇ ಭಾವ ಅಂದರೆ ಅಲ್ಲಿ ಯಾವ ಗ್ರಹ ಇದೆ? ಭಾರತ ದೇಶದ ಜಾತಕ ನೆನ್ನೆ ತೋರಿಸಿದ್ವಲ್ಲ ನಿಮಗೆ, ಕುಜ ಅಂತ. ಹಾನಿ ಆಯಿತು, ದೇಶಕ್ಕೆ ಧನಹಾನಿ, ದೇಶದಲ್ಲಿ ವಿದ್ಯಾಹಾನಿ, ನಿಜವಾದ ವಿದ್ಯೆ ಬೆಳಿಲೇ ಇಲ್ಲ, ಅವಿದ್ಯೆಗಳು ಬೆಳೆದ್ವು ವಿದ್ಯೆ ಹೆಸರಿನಲ್ಲಿ ಅಂತ. ಹಾಗಾಯಿತು ಅಂತ. ಕೋಶ ಹಾನಿ ಆಯಿತು, ರಕ್ಷಕರು ಚೋರರಾದರು ಅಂತ. ಕಾರಣ ಏನಂದರೆ ಆ ದ್ವಿತೀಯ ಭಾವದಲ್ಲಿ ಕುಜನ ಉದಿಯಾಗಿರ್ತಕ್ಕಂಥದ್ದು ಅನೇಕ ಅನರ್ಥಗಳನ್ನು ಸೂಚನೆ ಮಾಡ್ತದೆ ಅದು ಅಂತ. ಹಾಗೆ ಅಂತ. ಹಾಗಾಗಿ ನಿರ್ದೇಷ್ಟವ್ಯ ಜನ್ಮತೋ ಲಗ್ನತೋ ವಾ, ಲಗ್ನದಿಂದ ಹೇಗೆ ಹೇಳ್ಬೋದೋ ಇದನ್ನೆಲ್ಲ ಚಂದ್ರನಿಂದ ಕೂಡ ಹೇಳ್ಬೋದು. ಅಷ್ಟೇ ಮಹತ್ವ ಇದೆ. ನೀವು ಲಗ್ನದಿಂದ 1, 2, 3 ಲೆಕ್ಕ ಹಾಕ್ತಿರಲ್ವ, ಚಂದ್ರನಿಂದ ಕೂಡ ಹೀಗೆ ಲೆಕ್ಕ ಹಾಕ್ಬೋದು. ನಿಮ್ಮ ರಾಶಿ ಇದೆಯಲ್ಲ, ರಾಶಿಯಿಂದ ಇದೇ ಥರ ಲೆಕ್ಕ ಹಾಕ್ಬೋದು, ಚಿಂತನೆ ಮಾಡ್ಬೋದು. ಚಂದ್ರನಿಗೆ ಬಲ ಇದ್ದರಂತೂ ಅಲ್ಲಿಂದ ನೋಡಬೇಕು ಅಂತ ಹೇಳೋರು ಇದ್ದಾರೆ. ಚಂದ್ರ ಬಲಾಢ್ಯನಾದರೆ ಚಂದ್ರನಿಂದ ಲಗ್ನವನ್ನು ಲೆಕ್ಕ ಹಾಕಿ ಅಂತಂದರೆ, ಚಂದ್ರನಿಂದಲೇ ದ್ವಾದಶ ಭಾವಗಳನ್ನು ಲೆಕ್ಕ ಹಾಕಿ ಅಂತ ಹೇಳುವಂಥ ಪಕ್ಷ ಕೂಡ ಇದೆ ಅಂತ. ಹಾಗಾಗಿ ಅದು ತುಂಬ ಮುಖ್ಯವೇ. ಇನ್ನು ಕೊನೆ ಪಕ್ಷ, ಲಗ್ನದಲ್ಲಿ ಲಗ್ನಾಧಿಪತಿ ಇಲ್ಲ, ಲಗ್ನವನ್ನು ನೋಡ್ತಾನೂ ಇಲ್ಲ, ಗುರು ಬುಧರು ನೋಡ್ತಾ ಇರೋ ಲಗ್ನವನ್ನು. ತುಂಬ ಅಂಶಗಳು ಮೈನಸ್ ಆಗಿಬಿಟ್ಟವು ಇಲ್ಲಿ. ಆದರೆ ಕೊನೆ ಪಕ್ಷ ಲಗ್ನಾಧಿಪತಿ ಎಲ್ಲರೂ ಒಂದು ಕಡೆ ಬಲಾಢ್ಯನಾಗಿ ಇದ್ಕೊಂಡಿದ್ರೆ, ದ್ವಾದಶ ಭಾವಗಳು ಎಲ್ಲರೂ ಒಂದು ಕಡೆಗೆ ಬಲಶಾಲಿಯಾಗಿದ್ದರೆ, ಸ್ವಕ್ಷೇತ್ರದಲ್ಲಿಯೋ ಮಿತ್ರಕ್ಷೇತ್ರದಲ್ಲಿಯೋ ಉಚ್ಚ ಕ್ಷೇತ್ರದಲ್ಲಿಯೋ ಇದ್ದರೆ ಒಂದು ಮಟ್ಟಿಗೆ ಆರೋಗ್ಯ ಇರ್ಬೋದು ಅಂತಾಗಲೂ ಕೂಡ. ಲಗ್ನಾಧಿಪತಿಗೆ ಬಲ ಇದ್ದರೆ ಇರ್ಬೋದು ಅಂತ. ದುರ್ಬಲನಾದರೆ ತೊಂದರೆ ಆಗೋದು ನಿಶ್ಚಿತ ಅಂತ, ದುರ್ಬಲನಾಗಬಾರದು ಅಂತ. ಹಾಗಾಗಿ ರೋಗ ಪ್ರಶ್ನೆಯಲ್ಲಿ ಏನು ಹೇಳ್ತಾರೆ ಅಂದರೆ, ರೋಗದ ಪ್ರಶ್ನೆ ಬಂದಾಗ ಅವ್ರು ಮೊದಲು ಹೇಳೋದೇನೆಂದರೆ, ಲಗ್ನಾಧಿಪತಿ ಲಗ್ನದಲ್ಲಿರಬೇಕು, ಕೊನೆ ಪಕ್ಷ ಕೇಂದ್ರದಲ್ಲಿರಬೇಕು. ಲಗ್ನದ ಕೇಂದ್ರದಲ್ಲಿ. ಕೇಂದ್ರ ಅಂದರೆ ಗೊತ್ತಲ್ಲ ನಿಮಗೆ? ಕೇಂದ್ರ ಅಂದರೆ 1ನೇ ಭಾವ, 4ನೇ ಭಾವ, 7ನೇ ಭಾವ, 10ನೇ ಭಾವ. ಚೌಕ ಬರುತ್ತೆ, ಅದು ಚೌಕನೇ ಬರುತ್ತೆ. ಅದು ತ್ರಿಕೋಣ ಅಂದರೆ ತ್ರಿಕೋಣವೇ ಬರುತ್ತೆ. ಅದು 5, 9ನೇ ಭಾವಗಳು. ಕೇಂದ್ರ ಅಂದರೆ 1, 4, 7, 10 ಅಂತ. ಇಲ್ಲೆಲ್ಲರೂ ಇದ್ರೂ ಪರವಾಗಿಲ್ಲ, 1, 4, 7, 10 ಇಲ್ಲಾದರೂ ಇರಲಿ, ಆದರೆ ಬಲಿ ಅಂತ ಬಲಶಾಲಿಯಾಗಿರಬೇಕು ಅಂತ. ಹಾಗಿದ್ರೆ ಅವನು ಆರೋಗ್ಯವಾಗಿದ್ದಾನೆ ಅಂತ ಹೇಳಿ ಅಂತ. ಈಗ ಯಾರು ನಿಮ್ಮ ಬಳಿ ಬಂದರು, ನಾಳೆ ನೀವು ದೇವಜ್ಞರಾಗ್ತೀರಿ ಅಂತ ಅಂದ್ಕೊಳ್ಳಿ. ನಿಮ್ಮ ಬಳಿ ಯಾರೋ ಆರೋಗ್ಯದ ಬಗ್ಗೆ ಕೇಳ್ಕೊಂಡು ಬಂದರು, ಕಾಯಿಲೆ ಬಗ್ಗೆ ಕೇಳ್ಕೊಂಡು ಬಂದರು. ಆ ತತ್ಕಾಲ ಲಗ್ನವೋ ಅಥವಾ ತಾಂಬೂಲವೋ ಮತ್ತೊಂದು ಕಬಡ್ಡಿಯೋ ಒಂದು ಲಗ್ನ ಸಾಧನೆ ಮಾಡ್ಕೊಂಡ ಮೇಲೆ ಆ ಲಗ್ನಾಧಿಪತಿ ಎಲ್ಲಿದ್ದಾನೆ? ಲಗ್ನದಲ್ಲಿದ್ದಾನ, ನೋಡ್ತಾ ಇದ್ದಾನ ಲಗ್ನವನ್ನು, ಅಥವಾ ಲಗ್ನ ಕೇಂದ್ರದಲ್ಲಿದ್ದಾನ, ಬಲಿಷ್ಠನಾಗಿದ್ದಾನ, ಇದೆಲ್ಲ ನೋಡಬೇಕು ಅಂತ. ಆಮೇಲೆ ಅಂಶಕ, ಆಮೇಲೆ ನವಾಂಶ ಚರರಾಶಿಯಲ್ಲಿ ಇದೆಯಾ ಅಂತ. ಲಗ್ನಾಧಿಪತಿಯ ನವಾಂಶ ಚರರಾಶಿಯಲ್ಲಿದೆಯಾ? ಇಷ್ಟು ಇದ್ಬಿಟ್ರೆ ನೀವು ಒಂದು ಸೀದಾ ಹೇಳಿ, ಯಾಕೆ ಸುಮ್ಮನೆ ಬಂದಿದ್ದೀರಿ, ಅವನು ಆರೋಗ್ಯವಾಗಿದ್ದಾನಲ್ಲ, ಅವನು ಚೆನ್ನಾಗಿದ್ದಾನಲ್ಲ, ಸುಮ್ಮನೆ ನಾನು ಪರೀಕ್ಷೆ ಮಾಡೋಕ್ಕೆ ಬಂದಿದ್ದೀರಾ ಅಂತ ಕೇಳಿ. ಇದಿಷ್ಟು ಇದ್ದರೆ ಅವನು ಗುಂಡು ಕಲ್ಲಿನಾಗಿದ್ದಾನೆ ಅಂಥೇಳಿ ಅಂತ. ವ್ಯತ್ಯಾಸ ಬಂದರೆ ಕಾಯಿಲೆ ಹೇಳಬೇಕು ಅಂತ. ಹಾಗಾಗಿ ನೋಡಿ, ಮೊನ್ನೆ ಒಂದು ಜಾತಕ ನಿಮಗೆ ತೋರಿಸಿದ್ವಲ್ಲ, ಮೊನ್ನೆ ಒಂದು ಆ ಜಾತಕದಲ್ಲಿ ಇರೋದೆಲ್ಲ ಆ ಥರ ಆಗಿಬಿಟ್ಟಿದೆ. ಅದು ಒಂದು ಮೊನ್ನೆ ಒಂದು ಕುಂಡ್ಲಿ ತೋರಿಸಿದ್ವಲ್ಲ, ತತ್ಕಾಲ ಲಗ್ನ ಒಂದು ಸುರೇಶ್, ಅದು ಇದೆಯಾ ನನ್ನ ಹತ್ರ? ಪಾಪ ಸುರೇಶ್ ಭಟ್ರಿಗೆ ಪರೀಕ್ಷೆ. ಒಂದು ವೇಳೆ ಹೀಗಲ್ಲ, ಲಗ್ನಾಧಿಪತಿ ಸ್ವಸ್ಥನಾಗಿಲ್ಲ, ಲಗ್ನಾಧಿಪತಿ 6ರಲ್ಲಿದ್ದಾನೆ, ರೋಗಸ್ಥಾನದಲ್ಲಿದ್ದಾನೆ, 12ರಲ್ಲಿದ್ದಾನೆ, 12 ರೋಗಸ್ಥಾನ ನೋಡ್ತಾನೆ ಅಂತ ಅರ್ಥ. ಸುಸ್ಥಿತಿಯಲ್ಲಿ ನಿರ್ವೀರ್ಯ ಅಂದರೆ ಬಲ ಕಡಿಮೆ ಇದೆ. ಹಾಗಿದ್ದಾಗ ದೊಡ್ಡ ರೋಗ ಇದೆ ಅಂತ ಹೇಳಿ ಅಂತ, ದೊಡ್ಡ ಕಾಯಿಲೆ ಇದೆ ಅಂತ ಹೇಳಿ ಅಂತ. ನೋಡಿ, ಧನುರ್ಲಗ್ನ ಅಲ್ವಾ, ಗೊತ್ತು ನಿಮಗೆ ಲಗ್ನಾಧಿಪತಿ ಯಾರು? ಗುರು. ಎಲ್ಲಿದ್ದಾನೆ? ಹೋಗಿ ಹೋಗಿ ಇದ್ದಿದ್ದಲ್ಲಿ ಅವನು ರೋಗಸ್ಥಾನದಲ್ಲಿ ಇರ್ತಕ್ಕಂಥದ್ದು, ಹೋಗಿ ಹೋಗಿ ಅಂತ. ಇದು ರೋಗ ಪ್ರಶ್ನೆ ಆದರೆ, ಒಂದು ವೇಳೆ ಈ ಪ್ರಶ್ನೆ ರೋಗ ಪ್ರಶ್ನೆ ಆದರೆ, ಲಗ್ನಾಧಿಪತಿ ಹೋಗಿ ಇರೋದೇ ರೋಗಸ್ಥಾನದಲ್ಲಿ ಆಯ್ತಲ್ವಾ? ಆಯಿತು. ಬಲಶಾಲಿಯಾಗಿದ್ದಾನ ಲಗ್ನಾಧಿಪತಿ? ಉಚ್ಚನಾ? ಸ್ವಕ್ಷೇತ್ರವಾ? ಮಿತ್ರಕ್ಷೇತ್ರವಾ? ಅಲ್ಲ, ಮಿತ್ರಕ್ಷೇತ್ರ ಅಲ್ಲ.
ಹೋಗಲಿ, ಇದ್ಯಾವುದೂ ಅಲ್ಲ, ವಕ್ರಗತಿ ಕೂಡ ಇಲ್ಲ ಅಂತ. ಹಾಗೆ ನಿರ್ವೀರ್ಯಶ್ಚ ಅಂತ, ಬಲ ಕೂಡ ಕಡಿಮೆ ಇದೆ ಅಂತ. ಅವಾಗ ಹೇಳಿ ಅಂತ, ಕಾಯಿಲೆ ಇದೆ ಅಂತ ಹೇಳಿ ಅಂತ. ಮಹಾಗದ ಅಂದರೆ ದೊಡ್ಡ ಕಾಯಿಲೆ ಇರ್ಬೋದು ಅಂತ ಹೇಳಿ ಅಂತ, ಸಣ್ಣ ಕಾಯಿಲೆ ಅಲ್ಲ ಅಂತ. ಆದರೆ ಇದಕ್ಕೊಂದು ಸಮಾಧಾನ ಇದೆ. ಅಂದರೆ ಯಾಕೆಂದರೆ ಹೊರಗಡೆ ಬರೆದಿದೆಯಲ್ಲ, ರಾಶಿ ಹೊರಗಡೆಗೆ, ಅದೆಲ್ಲ ನವಾಂಶಗಳು ಅಂತ. ಹೊರಗೆ ಬರ್ದಿಲ್ವಾ? ಚ ರ ಬು ಎಲ್ಲ ಬರ್ದಿದೆ ನೋಡಿ. ಆ ಗುರುವಿನ ನವಾಂಶ ಎಲ್ಲಿದೆ ನೋಡಿ, ಸಿಗತ್ತಾ? ಕರ್ಕದ ನವಾಂಶಕದಲ್ಲಿ ಗುರು ಇದ್ದಾನೆ ಇಲ್ಲಿ. ಅದು ಚರವೋ ಸ್ಥಿರವೋ ಉಭಯವೋ? ಅದು ನೋಡಿ, ನೆಟ್ ಮಾಡ್ಕೊಳ್ಳಿ, ತುಂಬ ಸರಳ ಇದೆ. ಈ ಮೂಲೆಯಲ್ಲಿರೋ ರಾಶಿಗಳಿದೆಯಲ್ಲ, 4 ಮೂಲೆಯಲ್ಲಿ, ಅದು ಉಭಯ ರಾಶಿಗಳು. ಈ ಮೂಲೆ ರಾಶಿಗಳೆಲ್ಲ ಕೋಣ ರಾಶಿಗಳು ಅಂತ ಹೇಳ್ತಾರೆ, ಅದನ್ನು ಉಭಯ ರಾಶಿಗಳು. ಉಭಯ ರಾಶಿ ಹಿಂದಿದ್ರೆ ಸ್ಥಿರ, ಅದು ಮುಂದಿದ್ರೆ ಚರ, ಅಷ್ಟೇ ಅಂತ. ಉಭಯ ರಾಶಿಯ ಮುಂದಿದ್ರೆ ಚರ, ಅದು ಹಿಂದಿದ್ರೆ ಸ್ಥಿರ ಅದು. ಈ ಕರ್ಕ ಸ್ಥಿರವೋ ಚರವೋ? ಚರರಾಶಿಯಲ್ಲಿ ನವಾಂಶ ಬಂದರೆ ಆ ರೋಗ ಚರ ಅಂತ ಹೋಗುತ್ತೆ ಅಂತ. ಅದೇ ಸ್ಥಿರ ರಾಶಿಯಲ್ಲಿ ಬಂದರೆ ಅಷ್ಟೇ ಬಂದ ಪ್ರತಿಷ್ಠೆ ಮಾಡಿದ ಹಾಗೆ, ಅದು ಗಟ್ಟಿ, ಅದು ಎಲ್ಲೂ ಹೋಗೋದು ಇಲ್ಲ, ನಮ್ಮ ಜೊತೆಗೆ ಹೋಗೋದು ಅಂತ ಅರ್ಥ ಅದಕ್ಕೆ ಅಂತ. ಹಾಗಾಗಿ ಸ್ಥಿರ ರಾಶಿಯಲ್ಲಿ ನವಾಂಶ ಬರಬಾರ್ದು ಅಂತ, ಚರರಾಶಿಯಲ್ಲಿ ಬರಬೇಕು. ರೋಗದ ವಿಷಯಕ್ಕೆ ತುಂಬ ಮುಖ್ಯವಾಗಿರೋದು ಏನಂದರೆ, ಚರರಾಶಿಯೇ ಬಂದರೆ ತುಂಬ ಒಳ್ಳೆಯದು. ಚರರಾಶಿಯಲ್ಲಿ ನವಾಂಶ ಬಂತು ಅಂದರೆ ಹೋಗುತ್ತೆ ಅದು ಅಂತ, ಕಡಿಮೆ ಆಗುತ್ತೆ ಅದು ಅಂತ. ವೈದ್ಯರಿಗೆ ಏನು ಎಲ್ಲಿ ಉಪಯೋಗ ಆಗುತ್ತೆ ಅಂದರೆ, ಅವ್ರಿಗೆ ಇದು ಇಂಥದ್ರಲ್ಲಿ ಇದು ಹೋಗೋದೋ ಇಲ್ಲಿ ಇರೋದೋ ಹೋಗದೇ ಇರೋದೋ ಅಂತ ಗೊತ್ತಾಗಬೇಕಲ್ಲ ಅವರಿಗೆ ಅಂತ. ಹಾಗಾಗಿ ಒಂದು ಗುಣ ಏನು ಅಂದರೆ, ರೋಗ ಸ್ಥಾನದಲ್ಲಿ ಗುರು ಇರುವಂಥದ್ದು. ಗುರು ಇದ್ದಿದ್ದರಿಂದ ರೋಗ ಶಾಂತಿ ಅಂತ ಅರ್ಥ. ಅದಕ್ಕೆ ರೋಗಕ್ಕೆ ಪರಿಹಾರ ಸಿಗತ್ತೆ ಅಂತ, ಔಷಧ ಇದೆ ಅಂತ. ಆಮೇಲೆ ನವಾಂಶ ಚರರಾಶಿಯಲ್ಲಿರೋದ್ರಿಂದ ರೋಗ ಕಡಿಮೆ ಆಗ್ಬೋದು ಅಂತ. ಈಗ ಕೆಲವು ಸಾರಿ ಏನಾಗುತ್ತೆ ಅಂದರೆ, ಲಗ್ನಪತಿ ಆ ಕಡೆ ಬಲಾಢ್ಯನೂ ಅಲ್ಲ, ಈ ಕಡೆ ಬಲಹೀನನೂ ಅಲ್ಲ, ಹಾಗೆ ಮಧ್ಯದಲ್ಲಿದ್ದಾನೆ, ಹಾಗೂ ಅಲ್ಲ ಹೇಗೂ ಅಲ್ಲ ಅಂತ. ಹಾಗೇನು ಹೇಳಬೇಕು ಅಂದರೆ, ಅದು ಕೆಲವು ಸಾರಿ ಹೀಗೆ, ಕೆಲವು ಸಾರಿ ಹಾಗೆ ಅಂತ ಹೇಳಿ. ಆರೋಗ್ಯ ಅಂದರೆ ರೋಗ ಕೆಲವು ಸಾರಿ ಜಾಸ್ತಿ ಆಗುತ್ತೆ, ಕೆಲವು ಸಾರಿ ಕಡಿಮೆ ಆಗುತ್ತೆ ಅಂತ. ಹೊಳೆಯಲ್ಲಿ ನೀರು ಏರುತ್ತೆ, ಕೆಲವು ಸಾರಿ ಇಳಿಯುತ್ತೆ ಅಲ್ವಾ? ಮಳೆಗಾಲ ಬಂದರೆ ಜಾಸ್ತಿ ಆಗುತ್ತೆ, ಬೇಸಿಗೆ ಬಂದರೆ ಕಡಿಮೆ ಆಗುತ್ತೆ. ಇದೇ ಉದಾಹರಣೆ ಕೊಟ್ಟಿದ್ದಾರೆ. ತೋಯರ್ಧಿ ಕ್ಷಯವನ್ ಮುಹುಃ ಪ್ರಶಮನಂ ವೃದ್ಧಿಶ್ಚ. ನೀರು ಹೆಚ್ಚು ಕಡಿಮೆ ಆಗೋ ಹಾಗೆ ಮಳೆಗಾಲ ಬೇಸಿಗೆ ಕಾಲದಲ್ಲಿ ಕೆಲವು ಸಮಯದಲ್ಲಿ ಜಾಸ್ತಿ, ಕೆಲವು ಸಮಯದಲ್ಲಿ ಕಡಿಮೆ ಹಾಕ್ಕೊಂಡು ಇರುತ್ತೆ ಅದು ಅಂತ, ಕಾಯಿಲೆ ಅಂತ. ಈ ರೀತಿಯಾಗಿ ಇದಕ್ಕೆ ಫಲ ಹಿಡಿರತಕ್ಕಂಥದ್ದು. ಮಕ್ಕಳೇ, ಒಂದು ವಿಷಯ ಇದೇ ಸಮಯದಲ್ಲಿ ಸ್ಪಷ್ಟಪಡಿಸ್ಬೇಕು ಅಂತ ಅಂದ್ಕೊಂಡ್ವು. ಇಲ್ಲಿ ತನಕ ನವಾಂಶದ ವಿಷಯ ಬಂದಿರಲಿಲ್ಲ ಯಾವಾಗಲೂ. ಇವತ್ತು ಮೊದಲನೇದಾಗಿ ನವಾಂಶದ ವಿಷಯ ಬಂದಿದೆ. ಹಾಗಾಗಿ ನಿಮಗೆ ಈ ನವಾಂಶದ ಬಗ್ಗೆ ಒಂದು ಚಿಕ್ಕ ವಿವರಣೆನ ಕೊಡಬೇಕು ಅಂತ ಅಂದ್ಕೊಳ್ತೀವಿ. ಈ ನಿಮ್ಮ ಜಾತಕ ನೋಡಿದ ಕೆಲವು ಸತಿ ಜಾತಕದಲ್ಲಿ ಈಗ ರಾಶಿ ಕುಂಡಲಿ ಅಂತ ಇರುತ್ತೆ ಒಂದು, ಆಮೇಲೆ ನವಾಂಶ ಕುಂಡಲಿ ಅಂತ ಇನ್ನೊಂದಿರುತ್ತೆ. ರಾಶಿ ಕುಂಡಲಿ, ಭಾವ ಕುಂಡಲಿ ನಿಮ್ಗೆ ಗೊತ್ತಾಗಿದೆ ಈಗ, ಭಾವ ಅಂದ್ರೆ ಏನು ಅಂತ. ನವಾಂಶ ಕುಂಡಲಿ ಅಂತ ಇರುತ್ತೆ, ನೋಡಿದ್ದೀರಾ ನೀವು? ಇಲ್ಲ ಬೇರೆ ಥರ ಬರೆಯೋ ಕ್ರಮನೂ ಇದೆ. ಆ ಜಾತಕದಲ್ಲಿ ರವಿ ಮುಂದೆ 7 ಅಂತ ಬರೆದಿರ್ತಾರೆ, ಚಂದ್ರ 5 ಅಂತ ಬರೆದಿರ್ತಾರೆ, ಏನೊಂದು ಸಂಖ್ಯೆ ಬರೆದಿರ್ತಾರೆ ಗ್ರಹಗಳ ಮುಂದೆ, ನೋಡಿದ್ದೀರಾ? ನೀವು ನಿಮ್ಮ ಜಾತಕಗಳಲ್ಲಿ ಗಮನಿಸ್ಕೊಳ್ಳಿ. ಏನೋ ಒಂದು ಇಲ್ಲ ಹೊರಗಡೆ ಬರೆದಿರ್ಬೇಕು, ರಾಶಿ ಹೊರಗೆ, ಈ 3ರಲ್ಲಿ ಒಂದು ಅಂತ ಗ್ರಹದ ಮುಂದೆ ಸಂಖ್ಯೆ ಬರೆದಿರ್ತಾರೆ, ಅಥವಾ ಯಾವುದೋ ರಾಶಿ ಮುಂದೆ ಹೊರಗಡೆಗೆ ಚಿಕ್ಕದಾಗಿ ಆ ಗ್ರಹದ ಹೆಸರು ಬರೆದಿರ್ತಾರೆ, ಅಥವಾ ಒಂದು ನವಾಂಶ ಕುಂಡ್ಲಿನೇ ಬೇರೆ ಇರುತ್ತೆ. 3 ಒಂದೇ ಇದು. ನವಾಂಶ ಅಂತ ಒಂದು ಪ್ರಶ್ನೆ ಕೂಡ ಬಂದಿದೆ, ಯಾರೋ ಕೇಳಿದ್ದಾರೆ, ನನ್ನ ಜಾತಕದಲ್ಲಿ ರವಿ 5, ಗುರು 11, ವಕ್ರ ಶನಿ 12, ವಕ್ರ ಶುಕ್ರ 10, ಮಾಂದಿ 12 ಹೀಗೆಲ್ಲ ಬರ್ಕೊಂಡಿದೆ, ಇದೇನು ಹೀಗಂದ್ರೆ ಅಂತ ಯಾರೊಬ್ಬರು ಪ್ರಶ್ನೆ ಕೂಡ ಕೇಳಿದ್ದಾರೆ. ಈ 10, 12 ಈ ಸಂಖ್ಯೆ ಎಲ್ಲ ಯಾವುದೊಂದು ಸೂಚನೆ ಮಾಡುತ್ತೆ, ಏನು ಅರ್ಥ ಇದಕ್ಕೆ ಅಂತ ಯಾರು ಕೇಳಿದ್ದಾರೆ, ಜ್ಯೋತಿಷ ಪಾಠ ಕೇಳಿರ್ತಕ್ಕಂಥವ್ರು. ನಿಮ್ಗೆ ಅದಕ್ಕೆ ಒಂದು ಚಿಕ್ಕ ವಿವರಣೆ ಕೊಡ್ತೀವಿ. ಏನಂದರೆ, ಈ ನೋಡಿ, ಈ ಜಾತಕದಲ್ಲಿ ಗುರು ಯಾವ ರಾಶಿಯಲ್ಲಿದ್ದಾನೆ? ಗುರು ಯಾವ ರಾಶಿಯಲ್ಲಿದ್ದಾನೆ? ವೃಷಭ. ಅದು ಸ್ಥೂಲ ಅಂತ. ಅಲ್ಲಿ ಎಲ್ಲಿದ್ದಾನೆ? ವೃಷಭ ರಾಶಿಯಲ್ಲಿ. ವೃಷಭ ರಾಶಿಯಲ್ಲಿ ಎಲ್ಲಿದ್ದಾನೆ? ವೃಷಭ ರಾಶಿಯಲ್ಲಿ ಆ ರಾಶಿಯ ಒಳಗೆ ಯಾವ ಭಾಗದಲ್ಲಿದ್ದಾನೆ ಅಂತ?
ಅದೇ ನವಾಂಶ ಅಂತ. ನಿಮ್ಗೇನು ಕಾಣ್ತಾ ಇದೆ, ಇಲ್ಲಿ ತನಕ ನಿಮ್ಗೇನು ಪಾಠ ಆಗಿದೆ ಅದೆಲ್ಲ ಸ್ಥೂಲ. ಈ ನವಾಂಶ ಬರ್ಕೊಂಡಿದೆಯಲ್ಲ ಅದು ಸೂಕ್ಷ್ಮ ಅಂತ. ಸ್ಥೂಲವಾಗಿ ಗುರು ವೃಷಭ ರಾಶಿಯಲ್ಲಿದ್ದಾನೆ, ಸೂಕ್ಷ್ಮವಾಗಿ ಕರ್ಕಟಕ ರಾಶಿಯಲ್ಲಿದ್ದಾನೆ. ಸ್ಥೂಲವಾಗಿ ಈಗ ಶುಕ್ರ ಉದಾಹರಣೆಗೆ, ಇದು ರಾಮನ ಜಾತಕ. ಇದು ರಾಮನ ಜಾತಕದಲ್ಲಿ ನೋಡಿ, ಶುಕ್ರ ಸ್ಥೂಲವಾಗಿಯೂ ಅಲ್ಲೇ ಇದ್ದಾನೆ, ಸೂಕ್ಷ್ಮವಾಗಿಯೂ ಅಲ್ಲೇ ಇದ್ದಾನೆ, ಅದೇ ರಾಶಿಯಲ್ಲಿದ್ದಾನೆ. ರಾಮನ ಜಾತಕದಲ್ಲಿ ಗುರು ಸ್ಥೂಲವಾಗಿ ಸಿಂಹ ರಾಶಿಯಲ್ಲಿದ್ದಾನೆ, ಕನ್ಯಾ ಇದು ಕರ್ಕಟಕ ರಾಶಿಯಲ್ಲಿ, ಸೂಕ್ಷ್ಮವಾಗಿ ಸಿಂಹ ರಾಶಿಯಲ್ಲಿದ್ದಾನೆ. ನಿಮಗೆ ಸೂಕ್ಷ್ಮ ವಿಚಾರಗಳು ತಿಳ್ಕೊಳ್ಬೇಕಾ, ನಮ್ಮ ಅಂಶ ಬೇಕು ಅಂತ. ಮೇಲೆ ಕಾಣುವಂಥದ್ದೆಲ್ಲ ರಾಶಿ ಕುಂಡಲಿಂದ ಗೊತ್ತಾಗುವಂಥದ್ದು, ಒಳಗಿನ ಗಹನ ವಿಚಾರಗಳು ಮೇಲ್ನೋಟಕ್ಕೆ ಗೊತ್ತಾಗದೇ ಇರುವಂಥದ್ದು. ಅಂಥದ್ದು ಬೇಕಾದರೆ ಈ ನವಾಂಶಕ್ಕೆ ನಾವು ಹೋಗಬೇಕು. ನವಾಂಶ ಅಂದರೆ ಏನು ಅಂದರೆ, ನವ ಅಂದರೆ ಎಷ್ಟು, ಅಂಶ ಅಂದರೆ ಏನು, ಭಾಗ. ನವಾಂಶ ಅಂದರೆ 9 ಭಾಗ, ಒಂದು ರಾಶಿಯನ್ನು 9 ಭಾಗ ಮಾಡಿರೋದು ಅಷ್ಟೇ, ಬೇರೆ ಏನಿಲ್ಲ. ತುಂಬ ಸಿಂಪಲ್. ಮೇಷರಾಶಿ ಅಂತ ಅಂದ್ಕೊಳ್ಳಿ, ಮೇಷರಾಶಿಯನ್ನು 9 ಭಾಗ ಮಾಡಲಾಗಿದೆ ಅಂತ. ಎಲ್ಲ ರಾಶಿಗಳನ್ನು ಕೂಡ 9 ಭಾಗ ಮಾಡಲಾಗಿದೆ. ಆ 9 ಭಾಗಗಳ ಪೈಕಿಯಲ್ಲಿ ಎಲ್ಲಿದ್ದಾನೆ, ಯಾವ ಭಾಗದಲ್ಲಿದ್ದಾನೆ, ಅದೇ ಗ್ರಹದ ನವಾಂಶ ಯಾವುದು ಅಂದರೆ, ಈ 9 ಭಾಗ ಮಾಡಿದಾಗ ಯಾವ ಭಾಗದಲ್ಲಿದ್ದಾನೆ ಅಲ್ಲಿಂದ ಸೂಕ್ಷ್ಮ ಗೊತ್ತಾಗುವಂಥದ್ದು. ನೋಡಿ, ಸಂಖ್ಯೆ ಬರ್ಕೊಂಡಿದೆ ಅಲ್ವಾ, ಎಲ್ಲಿಂದ ಎಲ್ಲಿವರೆಗೂ ಬರ್ಕೊಂಡಿದೆ ಸಂಖ್ಯೆ, 1 ರಿಂದ 9. ಈ 1 ಅಂದ್ರೇನು, 5 ಅಂದ್ರೇನು, 9 ಅಂದ್ರೇನು, ಸ್ವಲ್ಪ ತಲೆ ಬಿಡಿಸಿ. 2 ಅಂದ್ರೇನು, 3 ಅಂದ್ರೇನು, ಬೇರೆ ಥರ ಹೇಳ್ಬೇಕಾ ನಿಮಗೆ. ಮೇಷ ರಾಶಿಯಲ್ಲಿ 9 ಭಾಗ, 1 ಭಾಗ ಮೇಷ, ಅದರಲ್ಲಿ 8 ಭಾಗ ಬೇರೆ ಬೇರೆ ರಾಶಿಗಳು. ಮೇಷರಾಶಿಯಲ್ಲಿ ಮೇಷರಾಶಿಯನ್ನು 9 ಭಾಗ ಮಾಡಿದರೆ 1 ಭಾಗ ಮೇಷದ್ದಿರುತ್ತೆ, ಯಾವುದೇ ರಾಶಿ ಆಗಲಿ 1 ಭಾಗ ಆ ರಾಶಿ ಇರುತ್ತೆ. ಇನ್ನು 8 ಭಾಗ ಬೇರೆ ಬೇರೆ ರಾಶಿಗಳು ಇರ್ತವೆ ಅಂತ. ರಾಶಿಯ ಒಳಗಡೆಗೆ ಬೇರೆ ಬೇರೆ ರಾಶಿಗಳ ಭಾಗಗಳಿರ್ತವೆ ಅಂತ, ಒಂದೇ ರಾಶಿಯಲ್ಲಿ ಅಂತ. ಈಗ ಮೇಷರಾಶಿಯ ಮೊದಲನೇ ಭಾಗ ಮೇಷ, ಅದು ಹಾಗಾಗಿ 1 ಅಂತ ಬರೆದಿದೆ ಅಲ್ಲಿ. 2 ಅಂತ ಬರೆದಿದೆ ನೋಡಿ, ವೃಷಭ ರಾಶಿಯ ಭಾಗ ಅದು. 5 ಅಂತ ಬರೆದಿದೆ ನೋಡಿ, ಸಿಂಹ ರಾಶಿಯ ಭಾಗ ಅದು. 8 ಅಂತ ಬರೆದಿದೆ ನೋಡಿ, ವೃಶ್ಚಿಕ ರಾಶಿಯ ಭಾಗ ಅದು. ರಾಶಿ ಎಷ್ಟಂದ್ರೆ ಲೆಕ್ಕ ಹಾಕಿದ್ರೆ ಆಯ್ತು ನೀವು ಅಂತ. ಮೇಷ, ವೃಷಭ, ಮಿಥುನ, ಕರ್ಕ 12ರವರೆಗೆ ಲೆಕ್ಕ ಹಾಕ್ತಿರಲ್ಲ ನೀವು, ಹಾಗಾಗಿ ಲೆಕ್ಕ ಹಾಕಿ ನೀವು. 6 ಅಂತ ಬರೆದಿದೆ ಅಂದರೆ ಅದು ಕನ್ಯಾ ರಾಶಿಯ ಭಾಗ ಅದು ಅಂತ. ಹಾಗಾಗಿ ಪ್ರತಿ ರಾಶಿಯಲ್ಲಿ ಬೇರೆ ಬೇರೆ ರಾಶಿಗಳ ಭಾಗಗಳಿವೆ, ಆ ರಾಶಿದೊಂದು ಭಾಗ ಇರುತ್ತೆ ಅಷ್ಟೇ. ಆಯ್ತು, ಈಗ 1 ರಿಂದ 9 ಬಂತಲ್ವಾ, ಮೇಷ, ವೃಷಭ, ಮಿಥುನ, ಕರ್ಕ, ಸಿಂಹ, ಕನ್ಯಾ, ತುಲಾ, ವೃಶ್ಚಿಕ, ಧನು 9 ಆಗೋಯ್ತು. ಮುಂದೇನು ಕತೆ, 10ನೇ ಭಾಗ ವೃಷಭ ರಾಶಿಯಲ್ಲಿ ಶುರುವಾಗತ್ತೆ ಅಂತ. ವೃಷಭ ರಾಶಿ ತಗೊಂಡ್ರೆ ತೋರಿಸು, ವೃಷಭ ರಾಶಿಯನ್ನು. ವೃಷಭ ರಾಶಿ 10ರಿಂದ ಶುರುವಾಗತ್ತೆ. 10, 11, 12, 13 ಅಲ್ಲ. ಯಾಕೆ 13 ಅಲ್ಲ, ರಾಶಿ ಇರೋದೇ 12 ಆಗಿದ್ರಿಂದ 13ನೇ ಅಂಶಕ್ಕೆ ಬರೋದಿಲ್ಲ ಯಾವಾಗಲೂ ಕೂಡ ಅಂತ. ಹಾಗಾಗಿ 10, 11, 12, 1, 2, 3, 4, 5, 6, 7ನೇದಲ್ಲಿ ಬರುತ್ತೆ. ಮುಂದಿನ ರಾಶಿಗೆ ಹೋಗಬೇಕು ನಾವು, ಮಿಥುನ ರಾಶಿಗೆ ಹೋಗಬೇಕು. ಆಯಿತು, ಮುಂದಿನ ರಾಶಿಗೆ ಹೋಗೋಕ್ಕಿಂತ ಮುಂಚೆ ಇಲ್ಲಿ ವೃಷಭ ರಾಶಿ ಅಂಶ ಕಾಣಿಸುತ್ತೆ ನಿಮಗೆ. ವೃಷಭ ರಾಶಿಯಲ್ಲಿ ವೃಷಭ ರಾಶಿಯದ್ದೇ ನವಾಂಶ ಇದೆ, ಇಲ್ಲಿ ಕಾಣಿಸುತ್ತಾ? 10, 11, 12, 1, 2 ಅಂತ. ಮಕ್ಕಳೇ, ಒಂದು ಮಾತು ನಿಮ್ಗೆ ಹೇಳ್ತೇವೆ. ಈಗ ಆ ರಾಶಿಯ ಒಂದು ಭಾಗ ಇರುತ್ತಲ್ವಾ, ಅಲ್ಲಿ ಒಂದು ಗ್ರಹ ಇದ್ದರೆ
ಅದನ್ನು ವರ್ಗೋತ್ತಮ ಅಂತ ಕರೀತಾರೆ. ಆ ಗ್ರಹವನ್ನು ವರ್ಗೋತ್ತಮ ಅಂತ. ಅದೇ ರಾಶಿಯ ನವಾಂಶ. ಈಗ ಮೇಷ ಆದರೆ 1ನೇ ನವಾಂಶ, ಅದು ಮೇಷ. ಅದು ವೃಷಭ ಆದರೆ 2ನೇ ನವಾಂಶ ಅಲ್ವಾ? ಈ ಪ್ರತಿ ರಾಶಿಯಲ್ಲಿ ಆ ರಾಶಿ ನವಾಂಶ ಒಂದಿರುತ್ತೆ, 8 ಬೇರೆದು, ಒಂದು ಆ ರಾಶಿಯದ್ದು ಅಂತ. ಅಲ್ಲಿ ಒಂದು ಗ್ರಹ ಇದ್ದರೆ ಆ ಗ್ರಹವನ್ನು ವರ್ಗೋತ್ತಮ ಅಂತ ಕರೀತಾರೆ. ಆ ಗ್ರಹಕ್ಕೆ ಸ್ವಕ್ಷೇತ್ರದ ಬಲ ಬರುತ್ತೆ. ಆ ಗ್ರಹವನ್ನು ಸುಶುಭದ ಅಂತ ಕರೀತಾರೆ ಅಂತ. ವರ್ಗೋತ್ತಮ ಸುಶುಭದಾಹ, ನೆನ್ಪಿಟ್ಕೊಳ್ಳಿ ಇದನ್ನು. ವರ್ಗೋತ್ತಮ ಸುಶುಭದಾಹ. ಸಂಸ್ಥಾನ ಇಲ್ಲಿ ಕೂತಿರ್ಬೇಕು ಅಂದರೆ, ಈ ಜಾಗದಲ್ಲಿ ಕೂತಿರ್ಬೇಕು ಅಂದರೆ ಕಾರಣ ಏನು ಅಂದರೆ 4 ಗ್ರಹಗಳು ಆ ಥರ ಇದೆ ನಮ್ಮ ಜಾತಕದಲ್ಲಿ. ನಮ್ಮ ಕುಂಡ್ಲಿಯಲ್ಲಿ 4 ಗ್ರಹಗಳು ವರ್ಗೋತ್ತಮ ಇರೋದ್ರಿಂದ ಇಲ್ಲಿವರೆ ಬರೋಕ್ಕೆ ಸಾಧ್ಯ ಆಯ್ತು ನಮಗೆ ಅಂತ. ಅವು ಕರ್ಕೊಂಡು ಬಂದಿದ್ದಾವೆ ಅಂತ. ಅಷ್ಟು ಶಕ್ತಿ ಇರ್ತವಕ್ಕೆ ಅಂತ, ಮತ್ತು ಅಷ್ಟು ಶುಭವನ್ನೇ ಮಾಡ್ತವೆ ಅಂತ. ಅವನು ಶನಿಯಾಗಲಿ, ಅವನು ಬೇಕಾದರೆ, ಅವನು ಕುಜನಾಗಲಿ ಬೇಕಾದರೆ, ಅವನು ವರ್ಗೋತ್ತಮನಾದ ಅಂದರೆ ಸುಶುಭದಾಹ ಅಂತ, ಅತ್ಯಂತ ಶುಭವನ್ನು ಅವನು ಉಂಟು ಮಾಡ್ತಾನೆ ಅಂತ. ಹಾಗಾಗಿ ಆ ರಾಶಿಯಲ್ಲಿ ಅದೇ ರಾಶಿಯ ನವಾಂಶ ತುಂಬ ಮುಖ್ಯವಾಗಿರುತ್ತೆ, ತುಂಬ ಶ್ರೇಷ್ಠವಾಗಿರುತ್ತೆ ಅಂತ. ಮುಂದಕ್ಕೆ ಹೋಗೋಣ. ಮಿಥುನ. ನೀವೇ ಹೇಳಬೇಕು, ಮಿಥುನ ಎಲ್ಲಿಂದ ಪ್ರಾರಂಭ ಆಯಿತು? 7, 8, 9 ಭಾಗನೇ ನಾವು ಇಟ್ಕೊಳ್ಬೇಕು ಇರುವಂಥದ್ದು. ನವಾಂಶ ಆಗಿದ್ದರಿಂದ ಇದು 10ನೇ ಭಾಗ ಬರಲ್ಲ ಯಾವುದೇ ರಾಶಿಯಲ್ಲಿ. 9 ಆಗ್ತಿರೋ ಹಾಗೇ ಮುಂದಿನ ರಾಶಿಗೆ ಹೋಗಬೇಕು ಅಂತ. ಇದೇ ತರಹ ಮೀನದವರೆಗೂ ಬರುತ್ತೆ ಇದು ಅಂತ. ನೀವು ತಗೊಳ್ಳಿ ಆಮೇಲೆ ಇದನ್ನು ಬೇಕಾದರೆ ಸುರೇಶ್ ಭಟ್ರ ಕೈಯಿಂದ. ನಿಮಗೆ ಅದು ತುಂಬ ಸುಲಭ ಗೊತ್ತಾಗತ್ತೆ ಯಾವ್ಯಾವ ರಾಶಿಯಲ್ಲಿ ಬೇರೆ ಯಾವ್ಯಾವ ರಾಶಿಗಳ ನವಾಂಶಗಳು ಬರುತ್ತೆ. ಅದು ಒಂದಂತೂ ಕಂಪಲ್ಸರಿ, ಆ ರಾಶಿದು ಒಂದು ಅಂಶ ಇದ್ದೇ ಇರುತ್ತೆ. ಆ ರಾಶಿದು ಒಂದು ಅಂಶ ಕಡ್ಡಾಯವಾಗಿ ಇದ್ದೇ ಇರುತ್ತೆ. ಈಗ ರಾಮನ ಜಾತಕ ನೀವು ನೋಡೋದಾದರೆ ಪುನಃ ರಾಮನ ಕುಂಡ್ಲಿ ನೀವು ನೋಡೋದಾದರೆ ಅಲ್ಲಿ ವರ್ಗೋತ್ತಮ ಯಾವ್ದಾದ್ರು ಇದೆಯಾ ಅಂತ ನೀವು ಹೇಳಬೇಕು ನಮಗೆ ಅಂತ. ಈಗ ನೋಡಿ ಹೇಳಿ, ಜಾತಕ ನೋಡಿ ಹೇಳಿ, ಇಲ್ಲಿ ವರ್ಗೋತ್ತಮ ಗ್ರಹಗಳು ಯಾವುದೆಲ್ಲ ಇದೆ ಈ ಜಾತಕದಲ್ಲಿ ನೋಡಿ. ಆಯ್ತಾ? ಇಬ್ಬರೇನಾ? ಎಂಥ ಜಾತಕ ಅದು. ಚಂದ್ರನಿಗೆ ಸ್ವಕ್ಷೇತ್ರ ಬೇರೆ, ವರ್ಗೋತ್ತಮ ಬೇರೆ, ಗುರು ಉಚ್ಚ ಬೇರೆ. ಸಿಂಹರಾಶಿಯಲ್ಲಿ ಗುರುವಿಗೆ ಅಂಶಕ ಇದೆ, ಅದು ತುಂಬ ಶಕ್ತಿ ಕೊಡುತ್ತೆ ಗುರುವಿಗೆ. ಸಿಂಹರಾಶಿಯಲ್ಲಿದ್ದ ಬಲನಾಯಕ ಅಂತ ಫಲ ಇರುವಂಥದ್ದು, ಸಿಂಹಸ್ಥೆ ಬಲನಾಯಕ ಅಂತ ಫಲ ಇರ್ತಕ್ಕಂಥದ್ದು ಅದು. ಆಮೇಲೆ ಕುಜ ಉಚ್ಚ, ಶನಿ ಉಚ್ಚ, ಶುಕ್ರ ಉಚ್ಚ. ಶುಕ್ರನಿಗೆ ವರ್ಗೋತ್ತಮ ಬೇರೆ, ಉಚ್ಚ ಬೇರೆ ಮತ್ತು ವರ್ಗೋತ್ತಮ ಬೇರೆ. ಈ ವರ್ಗೋತ್ತಮ ನಾವು ಗಮನಿಸಬೇಕು ಅದನ್ನು ಅಂತ. ಅದು ತುಂಬ ಉತ್ಕೃಷ್ಟವಾಗಿರುವಂಥ ಫಲ ಕೊಡ್ತಕ್ಕಂಥದ್ದು ಅಂತ. ಹಾಗೆ ಯಾವುದೇ ರಾಶಿ ಇರಲಿ, ಆ ಗ್ರಹ 5ನೇ ಅಂಶದಲ್ಲಿದ್ದರೆ, ಆ ರಾಶಿಯ 5ನೇ ಭಾಗದಲ್ಲಿದ್ದರೆ, 9 ಭಾಗ ಇರುತ್ತಲ್ವಾ, ಸರಿ ಮಧ್ಯದಲ್ಲಿ ಅಂತ ಅದರ ಅರ್ಥ ಅಂತ. ಹಿಂದೆ 4 ಭಾಗ, ಮುಂದೆ 4 ಭಾಗ ಅಂತ. 5ನೇ ಭಾಗಕ್ಕೆ ಬಂದ ಅಂದರೆ ರಾಜ ಅಂತ. ಯತ್ರ ಕುತ್ರ ಗತಃ ಖೇಟಃ ಪಂಚಮಾಂಶಗತೋ ನೃಪಃ ಅಂತ. ಈ ನವಾಂಶಗಳು ಯಾಕೆ ಮುಖ್ಯ ಆಗುತ್ತೆ ಅಂದರೆ, ಯಾವುದೇ ರಾಶಿಯ 5ನೇ ನವಾಂಶಕ್ಕೆ ಒಂದು ಗ್ರಹ ಬಂತು ಅಂದರೆ ಅವನು ರಾಜಯೋಗವನ್ನು ಕೊಡ್ತಾನೆ. ಆ ಗ್ರಹ ತುಂಬ ಒಳ್ಳೇದು ಮಾಡ್ತಾನೆ. ಇಂಥ ಸಂಗತಿಗಳ ಸಲುವಾಗಿ ನಮಗೆ ಬೇಕಾಗತ್ತೆ ಈ ನವಾಂಶಗಳು ಅಂತ. ಯಾಕೆಂದರೆ ಮುಂದಕ್ಕೆ ಬೇರೆ ಬೇರೆ ವಿಷಯಗಳನ್ನ ಹೇಳುವಾಗ ನವಾಂಶ ಬೇಕಾಗತ್ತೆ. ಹಾಗಾಗಿ ನಿಮಗೆ ಇದನ್ನು ಹೇಳಿದ್ವು. ಆಗಲಿ, ಇದಿಷ್ಟಿರಲಿ. ನಿಮಗೆ ರೋಗಗಳ ಬಗ್ಗೆ ಒಂದು ಸಣ್ಣ ಪೀಠಿಕೆ ಹಾಕಿ ಇವತ್ತು ಇದನ್ನು ಮುಕ್ತಾಯ ಮಾಡ್ತೀವಿ. ಆಯುರ್ವೇದ ರೋಗಗಳನ್ನು ವಿಭಾಗ ಮಾಡುತ್ತೆ, ಅದಕ್ಕೊಂದು ಕ್ರಮ ಬೇರೆ ಇದೆ. ಜ್ಯೋತಿಷದ ಕ್ರಮ ಹೇಗೆ ಅನ್ನೋದನ್ನು ಒಂದು ಸ್ವಲ್ಪ ಬೇಗ ಒಂದು 5-10 ನಿಮಿಷದಲ್ಲಿ ನೋಡಿ ಇವತ್ತು ನಿಲ್ಲಿಸೋಣ. ಜ್ಯೋತಿಷದ ಪ್ರಕಾರ ರೋಗಗಳು ಎಷ್ಟು ರೀತಿ ಅಂದರೆ, ರೋಗಾಸ್ತು ದ್ವಿವಿಧಾ ಜ್ಞೇಯ. ರೋಗಗಳು 2 ಬಗೆ ಅಂತ. ರೋಗಾಸ್ತು ದ್ವಿವಿಧಾ ಜ್ಞೇಯ. ಶ್ಲೋಕ ನೋಡ್ಕೊಳ್ಬೋದು ನೀವು ಬೇಕಿದ್ರೆ. 2 ಬಗೆ ಯಾವುದದು ಅಂದರೆ, ನಿಜ ಆಗಂತುಕ ಭೇದತಃ. ನಿಜ ರೋಗಗಳು
ನೀವು ಹೇಳ್ತಿರಲ್ಲ ಗೊತ್ತಿಲ್ಲ ಆ ರೀತಿಯಲ್ಲಿ ನಿಜ ರೋಗಗಳು ಮತ್ತು ಆಗಂತುಕ ರೋಗಗಳು ಅಂತ ಎರಡು ಬಗೆಯಲ್ಲಿ ರೋಗವನ್ನು ಜ್ಯೋತಿಷ ವಿಭಾಗ ಮಾಡುತ್ತೆ ಅಂತ. ಈ ನಿಜ ಮತ್ತು ಆಗಂತುಕ ಕೂಡ ಮತ್ತೆ ಎರಡೆರಡು ಬಗೆ ಆಗತ್ತೆ. ನಿಜದಲ್ಲಿ 2 ಥರ ಇದೆ, ಆಗಂತುಕದಲ್ಲಿ 2 ಥರ ಇದೆ, ಒಟ್ಟು 4 ಆಗತ್ತೆ. ನಿಜ ಅಂದರೆ ಏನು, ಆಗಂತುಕ ಅಂದರೆ ಏನು? ನಿಜ ಅಂದರೆ ನಮ್ಮೊಳಗೆ ಯಾವ ರೋಗ ತಯಾರಾಗಿದೆಯೋ ಅದು ನಿಜ ಅಂತ. ನಮ್ಮಲ್ಲೇ ಸೃಷ್ಟಿಯಾಗಿರುವಂಥದ್ದು ಅಂತ. ಇನ್ನೊಬ್ಬರ ಕೊಡುಗೆ ವಿಶೇಷವಾಗಿ ಏನಿಲ್ಲ ಅದಕ್ಕೆ. ನಮ್ಮ ದೇಹ ಮನಸ್ಸುಗಳಲ್ಲೇ ನಾವು ಹುಟ್ಟುವಾಗಲೇ ಬೈ ಡಿಫಾಲ್ಟ್ ಬಂದಿರುತ್ತೆ ಎಷ್ಟೋ ಬಾರಿ, ಅಥವಾ ಹುಟ್ಟುವಾಗಲೇ ಒಂದಿಷ್ಟು ವರ್ಷ ಕಳೆದು ಆ ಕಾಯಿಲೆ ಬರಬೇಕಾಗೋ ಥರ ಮೈ ರಚನೆ ಇರುತ್ತೆ ಅಂತ. ಹಾಗಾಗಿ ಯಾವ ರೋಗ ನಮ್ಮೊಳಗೆ ನಮ್ಮದೇ ಕಾರಣಕ್ಕೆ ತಾನಾಗಿ ಉಂಟಾಗುತ್ತೋ ಅದು ನಿಜ, ಯಾವುದು ಹೊರಗಿಂದ ಬಂದಿದೆಯೋ ಅದು ಆಗಂತುಕ ಅಂತ. ಹೊರಗಿನ ಕಾರಣಗಳಿಗೋಸ್ಕರ ಯಾವುದು ಬಂದಿದೆ ಅದು ಆಗಂತುಕ. ನಮ್ಮ ಮೈ ಮನಸ್ಸುಗಳು, ನಮ್ಮ ಪ್ರಕೃತಿ, ನಾವೇ ಕಾರಣ, ನಮ್ಮೊಳಗೆ ಅದು ವ್ಯಕ್ತ ಆಗ್ತಾ ಇದೆ ಅಂದರೆ ಅದು ನಿಜ ಅಂತ. ಈ ನಿಜದಲ್ಲಿ 2 ಬಗೆ ಅಂತೆ. ನಿಜದಲ್ಲಿ 2 ಬಗೆ ಯಾವುದು ಅಂದರೆ ಶರೀರೋತ್ಥ ಮತ್ತು ಚಿತ್ತೋತ್ಥ ಅಂತ. ಅಂದರೆ ದೇಹದ ಕಾಯಿಲೆಗಳು, ಮನಸ್ಸಿನ ಕಾಯಿಲೆಗಳು ಅಂತ. ಒಂದಕ್ಕೆ ಆದಿ ಅಂತ ಹೆಸರು, ಇನ್ನೊಂದಕ್ಕೆ ವ್ಯಾಧಿ ಅಂತ ಹೆಸರು. ವ್ಯಾಧಿ ಅಂದರೆ ದೇಹದ ಕಾಯಿಲೆ, ಆದಿ ಅಂದರೆ ಮನಸ್ಸಿನ ಕಾಯಿಲೆ ಅಂತ. ಹಾಗಾಗಿ ನಿಜ ಶರೀರ ಚಿತ್ತೋತ್ಥಾಹ, ದೇಹದಲ್ಲಿ ಉದ್ಭವಿಸಿರುವಂಥದ್ದು ಮತ್ತು ಚಿತ್ತದಲ್ಲಿ ಉದ್ಭವಿಸಿರತಕ್ಕಂಥದ್ದು 2 ಬಗೆ. ಹಾಗೆ ಆಗಂತುಕದಲ್ಲಿ 2 ಬಗೆ. ಆಗಂತುಕದಲ್ಲಿ ದೃಷ್ಟ ನಿಮಿತ್ತಜ ಮತ್ತು ಅದೃಷ್ಟ ನಿಮಿತ್ತಜ ಅಂತ. ದೃಷ್ಟ ನಿಮಿತ್ತಜ ಅಂದರೆ ಕಾರಣ ಗೊತ್ತಾಗತ್ತೆ, ಕಾರಣ ಕಾಣಿಸತ್ತೆ, ಅದು ದೃಷ್ಟ ನಿಮಿತ್ತಜ. ಅದೃಷ್ಟ ನಿಮಿತ್ತಜ ಅಂದರೆ ಕಣ್ಣಿಗೆ ಕಾಣೋ ಕಾರಣ ಅಲ್ಲ, ಅದು ಕಾಣದಿರುವ ಕಾರಣ ಅಂತ. ಇದು ಅದೃಷ್ಟ ನಿಮಿತ್ತಜ ಅಂತ. ಈಗ 2 ಥರ ಅದರಲ್ಲಿ ಅಂತ. ಈಗ ಈಗ ನಿಜದಲ್ಲಿ 2 ಅಂತ ಹೇಳಿದ್ವಲ್ವಾ. ನಿಜದಲ್ಲಿ ಶರೀರದಲ್ಲಿ ಉಂಟಾಗುವಂಥದ್ದು, ಮನಸ್ಸಲ್ಲಿ ಉಂಟಾಗದ್ದು. ಮನಸ್ಸಲ್ಲಿ ಉಂಟಾಗುವಂಥದ್ದು ಅಂದರೆ ಏನು ಅಂದರೆ ಕೋಪದಿಂದ ಬರ್ಬೋದು ಕಾಯಿಲೆ, ಗಾಬರಿಯಿಂದ ಬರ್ಬೋದು, ಶೋಕದಿಂದ ಬರ್ಬೋದು, ಕಾಮದಿಂದ ಬರ್ಬೋದು. ಈ ವೇಗಗಳು ಅಂತ, ವೇಗಗಳು ಅಂತ ಏನಿವೆ ಇವೆಲ್ಲ ವೇಗಗಳು ಅಂತ ಹೆಸರು ಅದಕ್ಕೆ. ಕೋಪ ಅಂದರೆ ವೇಗ ಅದು ಅಂತ, ಶೋಕ ಅಂದರೆ ಒಂಥರ ವೇಗವೇ ಅದು ಕೂಡ, ಹರಿಯುತ್ತೆ ಅದು ಅಂತ. ಹಾಗೆ ಈ ವೇಗಗಳನ್ನು ಆಯುರ್ವೇದರು ತುಂಬ ಚೆನ್ನಾಗಿ ಹೇಳ್ತಾರೆ. ಧಾರಣೆ ಮಾಡಬಾರ್ದು ಅದನ್ನು, ವೇಗಗಳನ್ನು ಹರಿಯೋಕ್ಕೆ ಬಿಡಬೇಕು ಅಂತ. ಕೆಲವು ವೇಗಗಳಿಗೆ ಹೇಳ್ತಾರೆ, ಕೆಲವಕ್ಕೆ ನಿಯಂತ್ರಣ ಮಾಡಬೇಕು ಅಂತ. ನಿಯಂತ್ರಣ ಮಾಡಿದರೆ ಒಳ್ಳೆಯದೊಂದು ಕೂಡ ಹೇಳ್ತಾರೆ ಅವರು. ಈ ವೇಗಗಳ ಕಾರಣಕ್ಕೆ, ಮನಸ್ಸಿನ ಕ್ರೋಧ, ಸಾಧ್ವಸ, ಶೋಕ ಮೊದಲಾದ ವೇಗಗಳ ಕಾರಣಕ್ಕೆ ಕೆಲವು ಕಾಯಿಲೆಗಳು ಮನಸ್ಸಲ್ಲಿ ಹುಟ್ಕೊಳ್ತವೆ, ಅವು ಶರೀರಕ್ಕೂ ಕೂಡ ಬರ್ತವೆ ಮುಂದೆ ಅಂತ ಅವಕಾಶಗಳಿದೆ ಅಂತ. ಇಷ್ಟು. ಇನ್ನು ದೃಷ್ಟ ನಿಮಿತ್ತಜ ಅಂದರೆ ಏನು, ಅದೃಷ್ಟ ನಿಮಿತ್ತಜ ಅಂದರೆ ಏನು? ದೃಷ್ಟ ನಿಮಿತ್ತಜ ಅಂದರೆ ಶಾಪದಿಂದ ಬಂದಿದೆ. ಶಾಪ ಕೊಡೋದು ಕಾಣಿಸ್ಬೋದಲ್ವ ಯಾರಿಗಾರು, ನಮಗೆ ಗೊತ್ತಾಗದೇ ಇದ್ರೂ ಕೂಡ ಆ ಸಮಯದಲ್ಲಿ ಯಾರು ಇದ್ರೋ ಅಲ್ಲಿ ಅವರಿಗೆ ಕಾಣುವಂಥದ್ದು, ಕೇಳುವಂಥದ್ದು ಅಂತ. ಹಾಗಾಗಿ ಶಾಪದಿಂದ ಬರ್ಬೋದು. ಅಭಿಚಾರದಿಂದ, ಅಭಿಚಾರ ಅಂದರೆ ಯಾರೋ ಮಾಟ ಮಾಡ್ತಾರೆ, ಅದರಿಂದ ಬರ್ಬೋದು. ಅಭಿಚಾರ ನಮ್ಮ ಕಣ್ಣಿಗೆ ಕಾಣದೇ ಇರ್ಬೋದು, ಆದರೆ ಯಾರ ಕಣ್ಣಿಗೂ ಕಾಣಿಸೋದಿಲ್ಲ ಅಂತೇನಿಲ್ಲ. ಅಲ್ಲಿ ಯಾರು ಇರ್ತಾರಲ್ಲ ಅವ್ರ ಕಣ್ಣಿಗೆ ಗೋಚರಿಸುವಂಥದ್ದೇ ಅದು ಅಂತ, ಕಣ್ಣಿಗೆ ಕಾಣುವಂಥದ್ದು ಅದು ಅಂತ. ಹಾಗೆ ಘಾತ ಅಂತ, ಒಂದು ಅಪಘಾತ ಆಗತ್ತೆ, ಒಂದು ಕಾಲು ಮುರಿದೋಯ್ತು, ಆ ನೋವು ಉಳಿತು ಅಂಥದ್ದು ಅಂತ. ಬೆನ್ನು ಹುರಿಗೆ ಪೆಟ್ಟು ಬಿತ್ತು, ಎಲ್ಲೋ ಬಿದ್ದ, ಇಂಥದ್ದು ಅಂತ. ಏನೋ ಬಂದು ತಾಗ್ತು, ಇದೆಲ್ಲ ಘಾತ ಅಂತ. ಹಾಗಾಗಿ ಶಾಪ, ಅಭಿಚಾರ, ಘಾತ ಇಂಥ ಕಣ್ಣಿಗೆ ಕಾಣುವ ನಿಮಿತ್ತಗಳಿಂದ ಬರ್ತಕ್ಕಂಥದ್ದು ಅಂತ. ಇನ್ನು ಕೆಲವು ಹೇಗಿದೆ ಅಂದರೆ ಬಾಧೆಗಳು ಅಂತ ಕರೀತಾರೆ ಅದನ್ನು. ಬಾಧೆಗಳು ಅಂದರೆ ಶೈವ ಗಣಗಳು ಆವಾಹನೆಗೊಳ್ಬೋದು ನಮ್ಮೊಳಗೆ, ಅವು ರೋಗವಾಗಿ ನಮ್ಮನ್ನು ಪೀಡಿಸ್ಬೋದು, ಅಥವಾ ಗಂಧರ್ವರು ನಮ್ಮನ್ನು ಪೀಡಿಸ್ಬೋದು, ಅಸುರರು ಪೀಡಿಸ್ಬೋದು, ಪಿಶಾಚಗಳು, ಪ್ರೇತಗಳು ಪೀಡಿಸ್ಬೋದು, ಗುಹ್ಯಕರು ಪೀಡಿಸ್ಬೋದು. ಕಣ್ಣಿಗೆ ಕಾಣದೇ ಇರತಕ್ಕಂಥ ಶಕ್ತಿಗಳು, ಅಪಸ್ಮಾರ ಇದೆ ಉದಾಹರಣೆಗೆ. ಅಪಸ್ಮಾರ ಅನ್ನೋದು ಒಂದು ಶಕ್ತಿ, ಅದೊಂದು, ಅದು ಕಾಯಿಲೆಯಾಗಿ ಗೋಚರಿಸುವಂಥದ್ದು. ನಟರಾಜ ಶಿವ ಮೆಟ್ಟಿ ನಿಂತಿದ್ದಾನೆ ನೋಡಿ, ಅದು ಅಪಸ್ಮಾರ ಅನ್ನೋ ಶಕ್ತಿ ಅದೊಂದು ಅಂತ. ಆ ಶಕ್ತಿ ಪ್ರವೇಶ ಮಾಡಿದಾಗ ಫಿಟ್ಸ್ ಬರುತ್ತೆ, ನಿರ್ಗಮನ ಮಾಡಿದಾಗ ಹೋಗುತ್ತೆ ಅದು ಅಂತ. ಅದು ಬಂದು ಹೋಗಿ ಆಗ್ತಾ ಇರುತ್ತೆ ನೋಡಿ, ಅದು ಫಿಟ್ಸ್. ಅದು ಆ ಶಕ್ತಿಯ ಪ್ರವೇಶ ನಿರ್ಗಮನವೇ ಆ ರೀತಿಯಲ್ಲಿ ಕಾಣುವಂಥದ್ದು ಅದು ಅಂತ. ಹಾಗಾಗಿ ಇವೆಲ್ಲ ಬಾಧೆಗಳು ಅಂತ, ಇಂಥದ್ದನ್ನು ಕರೀತಾರೆ. ಅದು ಅದೃಷ್ಟ ನಿಮಿತ್ತಜ ಅಂತ, ಕಣ್ಣಿಗೆ ಕಾಣಿಸೋದಿಲ್ಲ ಅದು ಅಂತ.
ಇದನ್ನು ಮೈಂಡ್ ನೋಡ್ ಅಂತ ಕರೀತಾರೆ. ನೋಡಿ, ಗೊತ್ತಾಗುತ್ತೆ ನಮಗೆ ಇದರಲ್ಲಿ ರೋಗಗಳು. ಒಂದು ಅಕ್ಷರ ವ್ಯತ್ಯಾಸ ಇದೆ ಅಲ್ಲಿ, ಆಮೇಲೆ ನಿಮ್ಗೆ ತೋರಿಸ್ತೀವಿ ಅದನ್ನ. ರೋಗಗಳು ಎರಡು ಬಗೆ, ನಿಜ ಮತ್ತು ಆಗಂತುಕ. ನಿಜ ಎರಡು ಬಗೆ, ಮನೋಜನ್ಯ, ಶರೀರಜನ್ಯ. ಆಗಂತುಕ ಮತ್ತೆರಡು ಬಗೆ, ದೃಷ್ಟ ನಿಮಿತ್ತಜ, ಅದೃಷ್ಟ ನಿಮಿತ್ತಜ. ದೃಷ್ಟ ನಿಮಿತ್ತಜ ಮೂರು ಬಗೆ, ಶಾಪ, ಅಭಿಚಾರ, ಘಾತ, ಇತರೆ ಅಂತ ಒಂದು ಸೇರಿಸ್ಬೋದು ಅಲ್ಲಿ, ಇತ್ಯಾದಿ ಅಂತ. ಅದೃಷ್ಟ ನಿಮಿತ್ತಜ ಬಾಧೋದ್ಭವ ಆಗಬೇಕದು, ಒಂದು ಅಕ್ಷರ ಕಡಿಮೆ ಇದೆ ಅಲ್ಲಿ, ಅಥವಾ ಬಾಧೆ ಅಂತ ಅಂದ್ಕೊಂಡ್ರು ಸಾಕು ನೀವು ಅದನ್ನು, ಅಥವಾ ಬಾಧೋದ್ಭವ ಅಂತ ಅಂದ್ಕೊಂಡ್ರು ಸಾಕು. ಹಾಗಾಗಿ ರೋಗವೋ ಬಾಧೆಯೋ ಅಂತ ಪ್ರಶ್ನೆ ಇರುವಂಥದ್ದು. ಕೆಲವು ಬರೀ ರೋಗ ಅಲ್ಲ ಬಾಧೆ ಅಂತ, ಚಿಕಿತ್ಸೆ ಸಿಕ್ಕೋದಿಲ್ಲ ಅದು ಅಂತ, ಚಿಕಿತ್ಸೆ ಸಿಕ್ಕೋದಿಲ್ಲ. ಬಾಧೆಗೆ ಶಮನ ಬೇಕಾಗತ್ತೆ ಅಂತ, ಆ ಶಕ್ತಿಯನ್ನು ನಾವು ತೃಪ್ತಿಪಡಿಸ್ಬೇಕಾಗತ್ತೆ, ಅಥವಾ ಶಕ್ತಿಯನ್ನು ಹೊರಗೆ ಹಾಕಬೇಕಾಗತ್ತೆ, ಅದರ ಹೊರತು ಬೇರೆ ಪರಿಹಾರ ಇರೋದಿಲ್ಲ ಅದಕ್ಕೆ ಅಂತ. ಹೀಗೆ ನಾನಾ ಪ್ರಕಾರವಾಗಿ ಈ ರೋಗ ಇರ್ತಕ್ಕಂಥದ್ದು, ಅದನ್ನು ವಿಂಗಡಿಸುತ್ತೆ ಜ್ಯೋತಿಷ. ಮತ್ತು ಷಷ್ಠಭಾವ, ಅಷ್ಟಮ ಭಾವಗಳ ಮೂಲಕವಾಗಿ ನಿರೂಪಣೆ ಮಾಡುತ್ತೆ ಅದನ್ನು. ಈ ಕಾಯಿಲೆಗಳು ಅದು ಬಾಧೆಯೋ ಅಥವಾ ಅದು ದೃಷ್ಟ ನಿಮಿತ್ತಜವೋ, ಅದೃಷ್ಟ ನಿಮಿತ್ತಜವೋ, ಮನೋಜನ್ಯವೋ, ಶರೀರಜನ್ಯವೋ, ಅದನ್ನೆಲ್ಲ ತೋರಿಸುತ್ತೆ. ಬಾಧೆಗೆ ಬೇರೆ ಬೇರೆ ರಾಶಿಗಳಿದೆ. ಮತ್ತು ಉಳಿದಿದ್ದಕ್ಕೆ ಷಷ್ಠ ಮತ್ತು ಅಷ್ಟಮ ಇರ್ತಕ್ಕಂಥದ್ದು, ಅದನ್ನು ಮತ್ತೆ ಮುಂದಿನ ಪಾಠದಲ್ಲಿ ನೋಡೋಣ. ಅಂತೂ ಈ ರೋಗದ ಇಡೀ ವಿವರವನ್ನು ಜ್ಯೋತಿಷ ಕೊಡುತ್ತೆ. ಯಾವ ಗ್ರಹದಿಂದ ಯಾವ ರೋಗ, ಯಾವ ರಾಶಿಗೆ ಯಾವ ರೋಗ. ನಿಮಗೆ ನವಾಂಶದಂಥ ಸೂಕ್ಷ್ಮಾಂಶಗಳನ್ನು ತೊಗೊಂಡ್ರೆ ಎಲ್ಲಿ ಅಂತ, ನಿರ್ದಿಷ್ಟವಾಗಿ ಎಲ್ಲಿ ಅಂತ, ಅದರೊಳಗೆ ಎಲ್ಲಿ ಅಂತ, ಹೊಟ್ಟೆಯಲ್ಲಿ 9 ಪಾಲು ಮಾಡಿ ಎಲ್ಲಿ ಅಂತ ನೋಡೋಕೆ ಬರೋವಂಥದ್ದು ಅಂತ. ಅಥವಾ ತ್ರಿಂಶಾಂಶ ಅಂತಿದೆ 30 ಪಾಲು, ಸಪ್ತಾಂಶ ಅಂತಿದೆ 7 ಪಾಲು, ಷೋಡಶಾಂಶ ಅಂತಿದೆ 16 ಪಾಲು. ಆ ರಾಶಿಯನ್ನು ಪಾಲು ಮಾಡಿ ನೋಡಿದಾಗ ನಿರ್ದಿಷ್ಟವಾಗಿ ಎಲ್ಲಿ ಅಂತ ಸ್ಕ್ಯಾನ್ ಮಾಡಿದಾಗ ಇಂಥ ಕಡೆ ಗಡ್ಡೆ ಇದೆ ಅಂತ, ಇಂಥ ಜಾಗದಲ್ಲಿ ಗಡ್ಡೆ ಇದೆ ಅಂತ ಕೂಡ ಹೇಳೋಕ್ಕೆ ಸಾಧ್ಯ ಇದೆ. ನಮ್ಮ ಉಪಾಧ್ಯಾಯರು ಶಂಕರಾನಂದ ಜೋಯಿಸ್ರು ಒಂದು ಉದಾಹರಣೆ ಕೊಡ್ತಾಯಿದ್ರು. ಒಬ್ಬರು ದೊಡ್ಡ ಶ್ರೀಮಂತರು, ಅವರು ಮನೆ ಕಟ್ಟಿದ್ರು, ಹೊಸ ಮನೆ ಕಟ್ಟಿದರು. ಹೊಸ ಮನೆ ಕಟ್ಟಿ ಪ್ರವೇಶ ಎಲ್ಲ ಆಯಿತು. ದೊಡ್ಡ ಭಾರಿ ಖರ್ಚು ಮಾಡಿ ವೈಭವದ ಮನೆ ಕಟ್ಟಿರ್ತಕ್ಕಂಥದ್ದು. ಆ ಹೊಸ ಮನೆ ಪ್ರವೇಶ ಮಾಡಿದ ಮೇಲೆ ಸಾವುಗಳು ಸಾವುಗಳು ಸಾವುಗಳು, ಮೇಲೆ 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 ಶವಯಾತ್ರೆ ಆ ಮನೆಯಲ್ಲಿ, ಹುಚ್ಚು ಹಿಡಿಯುವಂಥ ಪರಿಸ್ಥಿತಿ ಅಂತ. ಆಗ ಈ ಜ್ಯೋತಿಷದ ಮೂಲಕವೇ ಅದನ್ನು ಚಿಂತನೆ ಮಾಡಿದಾಗ ಆ ಜ್ಯೋತಿಷಗಳು ಹೇಳ್ತಾರೆ, ಇದು ನಿಜವಾಗಿ ನಡೆದ ಘಟನೆ ಇದು, ನಿಮ್ಮ ಮನೆಯ ಇಂತಹ ಕೋಣೆಯಲ್ಲಿ ಶವ ಹೂತಿಟ್ಟಿದ್ದಾರೆ ಅಂತ, ಶವ ಇದೆ ಭೂಮಿ ಅಡಿಯಲ್ಲಿ ಅಂತ. ಸಾಧ್ಯವೇ ಇಲ್ಲ ಅಂತ ಅವ್ರ ವಾದ, ಯಾವ ಕಾರಣಕ್ಕೂ ಸಾಧ್ಯವೇ ಇಲ್ಲ ಅಂತ. ಇದ್ದೇ ಇದೆ ಅಂತ ಇವರು. ಕೊನೆಗೆ ಅವರು ವಿಭಾಗ ಮಾಡಿ ಹೇಳಿದರು ಅಂತ, ನಿಮ್ಮ ಒಟ್ಟು ಇಡೀ ಮನೆ, ಆ ಮನೆಯಲ್ಲಿ ಇಂಥ ಕೋಣೆ, ಆ ಕೋಣೆಯಲ್ಲಿ ಭಾಗ ಮಾಡೋಕ್ಕೆ ಬರುತ್ತೆ ಅಂತ. ಇಂತಹ ಭಾಗದಲ್ಲಿ ಸಣ್ಣ ಪಾರ್ಟ್, ಇಂತಹ ಭಾಗದಲ್ಲಿ ಶವ ಇದೆ ಅಂತ ತೆಗೆದಾಗ ಇತ್ತದು, ಇದ್ದಿದ್ದ ಹೋದದು ಅಂತ. ಹಾಗಾಗಿ ಇಷ್ಟು ಸ್ಪಷ್ಟವಾಗಿ ಹೇಳಕ್ಕೆ ಬರ್ತಕ್ಕಂಥದ್ದು ಅಂತ. ನಮ್ಮ ಶರೀರವನ್ನು ಕೂಡ ನಾವು ಸ್ಕ್ಯಾನ್ ಮಾಡ್ಕೊಳ್ಬೋದು ಈ ಶಾಸ್ತ್ರದ ಮೂಲಕವಾಗಿ, ಮತ್ತು ಆರೋಗ್ಯವನ್ನು ಬೇರೆ ಬೇರೆ ರೀತಿಯಿಂದ ಪಡ್ಕೊಳ್ಬೋದು. ಈಗ ನಾವು ವೈದ್ಯಶಾಸ್ತ್ರದಲ್ಲಿ ಔಷಧದ ಮೂಲಕ ನಾವು ಆರೋಗ್ಯವನ್ನು ಪಡ್ಕೊಳ್ತೇವೆ. ಇಲ್ಲಿ ಜಪ, ಹೋಮ, ಅರ್ಚನೆ ಇಂಥದ್ದೆಲ್ಲ, ಅಥವಾ ಇನ್ನೂ ಬೇರೆ ಬೇರೆ ರೀತಿಯ ಕೆಲವು ಸಾಧನೆಗಳು. ಜ್ಯೋತಿಷದ ಮೂಲಕ ನಿಮಗೆ ಯಾವ ಔಷಧ ಒಳ್ಳೆಯದಂತ ತಿಳ್ಕೊಳ್ಬೋದು, ಅಥವಾ ಯಾವ ವೈದ್ಯ ಅನುಕೂಲ ಅಂತ ತಿಳ್ಕೊಳ್ಬೋದು. ಅಷ್ಟು ವಿವರಗಳಲ್ಲಿ ಸಿಗ್ತವೆ ಅಂತ. ಕೈ ನೋಡೋದು ಅಂತ ಹೇಳ್ತಾರೆ, ಇಂಥ ವೈದ್ಯ ಅನುಕೂಲ, ಇಂಥ ಔಷಧ ಅನುಕೂಲ ಅಂತ ಅಲ್ಲಿವರೆಗೂ ಕೂಡ ತಿಳ್ಕೊಳ್ಳೋಕೆ ಸಾಧ್ಯ ಇರತಕ್ಕಂಥದ್ದು. ಅಥವಾ ಇಂಥ ಪದ್ಧತಿ ಯೋಗ ಮಾಡಿದರೆ ಅನುಕೂಲ ಆಗ್ಬೋದು, ಆಸನಗಳ ಮೂಲಕ ಅನುಕೂಲ ಆಗ್ಬೋದು, ಪ್ರಾಣಾಯಾಮದ ಮೂಲಕ ಅನುಕೂಲ ಆಗ್ಬೋದು ಅನ್ನುವಲ್ಲಿವರೆಗೆ ಅದನ್ನು ತಿಳಿಯೋಕ್ಕೆ ಸಾಧ್ಯ ಇರುತ್ತೆ ಅಂತ. ಅದನ್ನು ಅಧ್ಯಯನ ಮಾಡಿ ತಪಸ್ ಮಾಡಿ ತಿಳ್ಕೊಳ್ಬೇಕಾಗಿರುವಂಥದ್ದು. ನಿಮಗೆಲ್ಲ ಅಂಥ ಯೋಗ ಬರಲಿ ಎಂಬುದಾಗಿ ನಾವು ಹಾರೈಸಿ, ಇಂದಿಲ್ಲಿ ಸೇರಿರ್ತಕ್ಕಂಥ ಎಲ್ಲರಿಗೂ ಆರೋಗ್ಯವನ್ನು ಈ ನವಗ್ರಹಗಳು ಕರುಣಿಸಲಿ. ಈ ಒಂದು ಗ್ರಹ ಯಾಗ ಅಂತ ಇದನ್ನು ಕರೀತಾರೆ. ನಿಮಗೆ ಮೊದಲೇ ಹೇಳಿದ ಹಾಗೆ ಇದೊಂದು ಯಜ್ಞ. ಇದು ಗ್ರಹಗಳ ಕುರಿತಾಗಿ ಮಾಡ್ತಕ್ಕಂಥ ಚಿಂತನೆ ಇದೆಯಲ್ಲ, ಅದು ಯಜ್ಞ ಸಮಾನ. ಅದು ಯಾರೆಲ್ಲ ಭಾಗಿಯಾಗಿದ್ದಾರೋ ಅವರಿಗೆ ಮನಸ್ಸಿನ ಆರೋಗ್ಯ, ದೇಹದ ಆರೋಗ್ಯ, ಎರಡರ ಫಲವಾಗಿ ಆತ್ಮಜ್ಞಾನ, ಆತ್ಮಸಾಕ್ಷಾತ್ಕಾರ, ಜೀವನ ಉಜ್ಜೀವನಗಳ ಶುಭ ಫಲಗಳನ್ನು ಈ ಗ್ರಹಗಳು ಕೊಡಲಿ ಎಂಬುದಾಗಿ ಹಾರೈಸಿ, ನಿಮ್ಮ ಲಗ್ನವನ್ನು ಆ ಲಗ್ನದ ಅಧಿಪತಿ ನೋಡ್ತಾ ಇದ್ದಾನಲ್ಲೂ ಗೊತ್ತಿಲ್ಲ, ಆದರೆ ಕೊನೆ ಪಕ್ಷ ಭಗವಂತ ನೋಡಲಿ ನಿಮ್ಮನ್ನು ಅಂತ. ಲಗ್ನಾಧಿಪತಿ ಲಗ್ನ ನೋಡಿದ್ರೆ ನೀವು ನಿಮ್ಮನ್ನು ನೋಡ್ಕೋತೀರಿ ಅಂತ ಅರ್ಥ. ಅದಕ್ಕೆ ಅದಿಲ್ಲದೆ ಇದ್ದಾಗ ದೇವರು ನಮ್ಮನ್ನು ನೋಡಲಿ.
ಅರಕ್ಷಿತಂ ತಿಷ್ಠತೆ ದೈವರಕ್ಷಿತಂ ಅಂದ ಹಾಗೆ ಆ ಭಗವಂತನ ಅಮೃತ ದೃಷ್ಟಿ ಸದಾ ಕಾಲವು ನಮ್ಮೆಲ್ಲರ ಮೇಲೆ ಇದ್ದು ನಮಗೆಲ್ಲ ಒಳ್ಳೆಯದಾಗಲಿ ಎಂಬುದಾಗಿ ಈ ಸಮಯದಲ್ಲಿ ಆಶೀರ್ವಾದ ಮಾಡುವಂಥದ್ದು. ಹರೇ ರಾಮ್. ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀಮದ್ ರಾಘವೇಶ್ವರ ಭಾರತೀ ಸ್ವಾಮಿ ಮಹಾರಾಜ್ ಕೀ